ಬನ್ನಿ 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 ಹೊಡಿತೀರಾ ತಾರಿಗೆ ಬನ್ನಿ ಸರ್. ಇಲ್ಲಿ ನೋಡಿ ಸರ್, ಥಾರ್ ರಾಕ್ಸಿಗಿನ ಹಾಕಿಲ್ಲ ಸರ್. ಇದು ಸ್ಪೆಷಲಿ ಥಾರ್ ಬೆಂಗಳೂರಲ್ಲಿ ಹಾಕಿರೋದು. ಹಾ, ನಾನೇ ಫಸ್ಟ್. ಸೊ ಈ ಸಲಾನು ತುಂಬಾ ಡಿಫ್ರೆಂಟ್ ಆಗಿ, ತುಂಬಾ ಬ್ಯೂಟಿಫುಲ್ ಆಗಿ ಡಿಫ್ರೆಂಟ್ ಕಲರ್ ಅಲ್ಲಿ ಮಾಡಿದೀನಿ. ಫುಟ್ರೆಸ್ಟ್ ತಾವ್ ನೋಡ್ಬೋದು, ಅದನ್ನು ಪ್ರೋಮ್ಯಾನೆ. ಥಾರ್ ಕಿಂಗ್ ಅಂತ ಹೆಸರನ್ನು ಇಟ್ಬಿಟ್ಟಿದ್ದಾರೆ ನನಗೆ. ಡಿಫೆಂಡರ್, ಡಿಫೆಂಡರ್ ಗೆ ಏನ್ ಡಿಸೈನ್ ಬರುತ್ತೆ ಅದೇ ಪ್ರಕಾರ ಇದಕ್ಕೆ ಡಿಫೆಂಡರ್ ಲೈಟ್ ಹಾಕಿರೋದು. 1 ವರ್ಷ ಇಲ್ಲ, 2 ವರ್ಷ ಇಲ್ಲ, ಗಾಡಿ ಎಷ್ಟು ವರ್ಷ ಇಟ್ಟಿರ್ತೀರಾ ಅಷ್ಟು ವರ್ಷ ಗ್ಯಾರಂಟಿ. ಈ ಸ್ವಿಚ್ ಏನಾದ್ರು ಆದ್ರೆ ಓಕೆನಾ ಸರ್? ಕಂಪ್ನಿ ಸ್ವಿಚ್ ಪ್ರಾಬ್ಲಮ್ ಬರ್ಬೋದು, ಬಟ್ ಈ ಸ್ವಿಚ್ ಪ್ರಾಬ್ಲಮ್ ಬರಲ್ಲ. ಫುಟ್ರೆಸ್ಟ್ ಇರ್ಲಿ, ಬ್ಯಾಕ್ ಬಂಪರ್ ಇರ್ಲಿ, ಫ್ರಂಟ್ ಬಂಪರ್ ಇರ್ಲಿ, ಯಾವಾಗ್ಲೂ ಸ್ಟಾಕ್ ಇದ್ದೇ ಇರುತ್ತೆ. ಹೆಸರು RCC ಎಡಿಷನ್ ಗಾಡ್ ಫಾದರ್. ಹೌದು. ಇದು ನೀವು ಸಾವಿರಾರು ವಿಡಿಯೋ ನೋಡಿರ್ತೀರಾ ತಾರ್ ಮಾಡಿಫಿಕೇಶನ್ ಮಾಡಿರೋದು. ಸೊ ಈ ವಿಡಿಯೋ ಹೇಗಪ್ಪ ಅಂದ್ರೆ, ಯಾವುದೇ ವಿಡಿಯೋ ನೋಡಿದ್ರು ಕೂಡ ಇದೊಂಥರ ಟಾಪ್ 1 ವಿಡಿಯೋ ಅಂತಾನೆ ಹೇಳ್ಬೋದು. ಇದೇ ಮೊದಲನೇ ಬಾರಿಗೆ 3 ತಾರ್ಗಳನ್ನ ಮಾಡಿಫಿಕೇಶನ್ ಮಾಡಿ, ಅದರಲ್ಲೂ ಅದ್ಭುತವಾಗಿ ಇಂಟೀರಿಯರ್ ನ ಮಾಡಿಫಿಕೇಶನ್ ಮಾಡಿದ್ದಾರೆ. ನೋಡಿ ಫುಲ್ ವಿಡಿಯೋ, ತುಂಬಾ ಚೆನ್ನಾಗಿದೆ ವಿಡಿಯೋ. ಕಾರ್ ಇರ್ಲಿ, ರಾಕ್ಸ್ ಇರ್ಲಿ, ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋ ಮಾತ್ರ ಮಿಸ್ ಮಾಡ್ಕೋಬೇಡಿ. ಬೆಸ್ಟ್ ವಿಡಿಯೋ ಅಲ್ಲ, ಟಾಪ್ ಮೋಸ್ಟ್ ಬೆಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು. ಅಟ್ ಎ ಟೈಮ್ 3 ತಾರ್ಗಳು ಮಾಡಿಫಿಕೇಶನ್ ಆಗಿ ರೆಡಿಯಾಗಿ ನಿಂತಿದ್ದಾವೆ ಡೆಲಿವರಿಗೆ. ಬೆಳಗ್ಗೆ 6:30 ನಾವು ವಿಡಿಯೋ ಮಾಡ್ತಾ ಇರೋದೀಗ. ಸೊ ಡೆಲಿವರಿ ಕೊಡ್ತಾರೆ ಬೆಳಗ್ಗೆ 9-9:30. ಹಾಗಾಗಿ ಬೇಗ ಬಂದು ವಿಡಿಯೋ ಮಾಡ್ತಾ ಇದೀವಿ. ಇದೊಂದು ಬೆಸ್ಟ್ ವಿಡಿಯೋ ಅಂತ ಹೇಳ್ಬೋದು. ಫುಲ್ ವಿಡಿಯೋ ನೋಡಿ, ಯಾವ ತರ ಮಾಡಿಫಿಕೇಶನ್ ಮಾಡಿದ್ದಾರೆ, ಯಾವ ತರ ಇಂಟೀರಿಯರ್ ಮಾಡಿದ್ದಾರೆ, ಪ್ರತಿಯೊಂದು ತೋರಿಸಿದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಗೈನ್ ಮತ್ತೆ ತಾರ್ನ ಮಾಡಿಫಿಕೇಶನ್ ಮಾಡೋದ್ರಲ್ಲಿ ಯಾರು ಕೂಡ ಅವ್ರಿಗೆ ಅವಾರ್ಡ್ ಕೊಟ್ಟಿಲ್ಲ. ಬಟ್ ಕೊಡದೇ ಇದ್ರು ಕೂಡ ವಿಡಿಯೋ ಯಾರೆಲ್ಲ ನೋಡಿರ್ತೀರೋ ನಿಮಗೆ ಗೊತ್ತಿರುತ್ತೆ. ನಂಬರ್ 1 ಮಾಡಿಫಿಕೇಶನ್ ಮಾಡೋದ್ರಲ್ಲಿ ಯಾರಾದರೂ ಇದ್ದಾರೆ ಪ್ರೊಫೆಷ್ನಲ್ ಆಗಿ ಅಂದ್ರೆ ಅದು ರೆಟ್ರೋ ಕಾರ್ ಕೇರ್ ಅಂತಾನೆ ಹೇಳ್ಬೋದು. ಅಷ್ಟು ಪ್ರೊಫೆಷ್ನಲ್ ಆಗಿ ಮಾಡಿಫಿಕೇಶನ್ ಮಾಡಿಕೊಡ್ತಾರೆ. ಹೌದು, ನಾನು ಬಂದಿರ್ತಕ್ಕಂಥದ್ದು ರೆಟ್ರೋ ಕಾರ್ ಕೇರ್ಗೆ. ನಿಮಗೆಲ್ಲ ಗೊತ್ತಿರ್ಬೋದು, JC ರೋಡಲ್ಲಿ ಇರ್ತಕ್ಕಂಥದ್ದೇ ಆ ರೆಟ್ರೋ ಕಾರ್ ಕೇರು. ಅವರು ತಾರ್ ಮಾಡಿಫಿಕೇಶನ್ ಮಾಡೋದ್ರಲ್ಲಿ ತುಂಬ ಫೇಮಸ್ಸು. ಈಗಲೂ ಕೂಡ ಒಂದು 3 ತಾರ್ಗಳನ್ನ ನಿಲ್ಸ್ಕೊಂಡಿದ್ದಾರೆ. ನೀವು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡ್ಬೋದು. 1 ತಾರ್ನ ಮಾಡಿಫಿಕೇಶನ್ ಮಾಡಿಬಿಟ್ಟು ತುಂಬ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಮ್ಮ ವಿಡಿಯೋದಲ್ಲೂ ಕೂಡ ಇದ್ದಾವೆ. ಬಟ್ ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಂದರೆ, 3 ತಾರ್ಗಳು ಮಾಡಿಫಿಕೇಶನ್ ಆಗಿದ್ದಾವೆ. 3 ತಾರ್ಗಳು ಕೂಡ ಇವತ್ತೇ ಡೆಲಿವರಿ ಹೋಗ್ತಾ ಇದೆ ಕಸ್ಟಮರ್ಸ್ಗೆ. ಸೊ ಅದೊಂಥರ ಇಂಟೀರಿಯರ್ ಒಂಥರ ಖಡಕ್ಕಾಗಿ ಮಾಡಿದ್ದಾರೆ. ಇದು ಕೂಡ ಇದು ಅಷ್ಟೇ ಇಂಟೀರಿಯರ್, ಇದು ಖಡಕ್ಕಾಗಿ ಮಾಡಿದ್ದಾರೆ. ಅದನ್ನು ಡೀಸೆಂಟಾಗಿ ಮಾಡಿದ್ದಾರೆ. ಒಂದೊಂದು ತಾರ್ಗೆ ಒಂದೊಂದು ಬ್ರ್ಯಾಂಡ್ ನೇಮ್ ಹೆಸರಿಟ್ಟಿದ್ದಾರೆ. ಅಂದರೆ ಮಹೀಂದ್ರ ಅವ್ರು ಇಟ್ಟರು ತಾರ್ ಅಂತೇಳಿ ಬ್ರ್ಯಾಂಡು, ಬಟ್ ಇವರು ಆ ತಾರ್ಗೆನೇ ಇನ್ನೊಂದು ಹೆಸರಿಡ್ತಾರೆ. ಮಾಡಿಫಿಕೇಶನ್ ಆದ್ಮೇಲೆ ಇದನ್ನ ಹಿಂಗೆ ಕರಿಬೇಕಂತೇಳಿ ಆ ಹೆಸರಿಟ್ಟಾಗ ಯಾರಾದರೂ ಏನೋ ತಾರ್ ತೊಗೊಂಡ್ಬಿಟ್ಟಿದೆ ಅಂದರೆ, ತಾರಲ್ಲಮ್ಮ RCC ಎಡಿಷನ್ ತೊಗೊಂಡಿರೋದು ನಾನು ಅನ್ಬೇಕು, ಗಾಡಿ ತೊಗೊಂಡ್ರೆ ಓನರು. ಆ ಥರ ಬ್ರ್ಯಾಂಡ್ ನೇಮ್ ಇಡ್ತಾರೆ. ಈ ಗಾಡಿದು ಹೇಳ್ಬೇಕಂದ್ರೆ ಗಾಡ್ ಫಾದರ್. ಏನೋ ತಾರ್ ತೊಗೊಂಡ್ಬಿಟ್ಟಿದ್ಯಾ, ತಾರಲ್ಲಮ್ಮ ಗಾಡ್ ಫಾದರ್, ಅದು ತಾರ್ ಅಂತ ಕರಿಬೇಡ, ಗಾಡ್ ಫಾದರ್ ಅಂತ ಕರಿ ಅಂತ ಹೇಳ್ಬೇಕು ಫ್ರೆಂಡ್ಸ್ಗಾಗ್ಲಿ ಯಾರಿಗಾಗ್ಲಿ. ಆ ಥರ ಒಂದು ಬ್ರ್ಯಾಂಡ್ ನೇಮ್ ಇಟ್ಬಿಟ್ಟು ಮಾಡಿದ್ದಾರೆ. ಸೊ ಪ್ರೀವಿಯಸ್ಲಿ ನೀವು ವಿಡಿಯೋಗಳು ನೋಡಿರ್ತೀರಾ. ಇದೇ ರೆಟ್ರೋ ಕಾರ್ ಕೇರಲ್ಲಿ ಬ್ಲಾಕ್ ಅರ್ಜುನ್ ಆಗಿರ್ಬೋದು, ರೌಡಿ ಬೇಬಿ ಆಗಿರ್ಬೋದು, ಮತ್ತೆ ಕರಿ ಆನೆ ಅಂತಾನೆ ಕರೀತಾರೆ. ಆ ಥರ ಎಲ್ಲ ನೇಮ್ಗಳನ್ನ ಇಟ್ಟಿರ್ತಕ್ಕಂಥದ್ದನ್ನ ಮಾಡಿಫಿಕೇಶನ್ ಮಾಡಿದೀವಿ. ನೋಡಿ ಇವೆಲ್ಲ ಮಾಡಿದ್ದಾರೆ. ಒಂದೊಂದಾಗಿ ಏನೆಲ್ಲ ಯೂಸ್ ಮಾಡಿದ್ದಾರೆ, ಬಂಪರ್ ಏನು ಯೂಸ್ ಮಾಡಿದ್ದಾರೆ, ಫಾಗ್ಲೈಟ್ ಯಾವ ಥರ ಯೂಸ್ ಮಾಡಿದ್ದಾರೆ, ಒಳಗಡೆ ಇಂಟೀರಿಯರ್ ಯಾವ ಥರ ಯೂಸ್ ಮಾಡಿದ್ದಾರೆ, ಸೀಟ್ ಕವರ್ ಯಾವ ಥರ ಯೂಸ್ ಮಾಡಿದ್ದಾರೆ, ಸೀಟ್ ಕವರ್ ಆಗಿರ್ತಕ್ಕಂಥ ಸ್ಟಿಚಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಯಾವ ಥರ ಏನು ಯೂಸ್ ಮಾಡಿದ್ದಾರೆ. ಇವನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಡಿಫ್ರೆಂಟ್ ಆಗಿ ಯೂಸ್ ಮಾಡಿದ್ದಾರೆ. ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ತಾರ್ ಮಾಡಿಫಿಕೇಶನ್ ಮಾಡಬೇಕು, ತಾರ್ ಮಾಡಿಫಿಕೇಶನ್ ಆಗಿರ್ತಕ್ಕಂಥ ವಿಡಿಯೋಗಳು ನೋಡಬೇಕು ಅಂತಕ್ಕಂಥವ್ರು ಈ ವಿಡಿಯೋ ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಈ ತರ ವಿಡಿಯೋ ಮತ್ತೆ ಸಿಗೋದು ತುಂಬಾ ಕಷ್ಟ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರನೇ ಹೊಸ ವಿಡಿಯೋಗಳನ್ನ ತಂದು ಮಾಡ್ತಾನೆ ಇರ್ತೀನಿ, ವಿಡಿಯೋ ಮಾಡ್ತಾನೆ ಇರ್ತೀನಿ, ತೋರಿಸ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ತಡ ಮಾಡೋದ್ಬೇಡ, ಪಟ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಮುಗಿಸ್ಬಿಡೋಣ. ಸರ್, ಆಲ್ಮೋಸ್ಟ್ ಜಾಸ್ತಿ ಟೈಮ್ ಆಗ್ಬಿಟ್ಟಿದೆ. ಹೈಲೈಟ್ಸ್ ಎಲ್ಲ ನೋಡಿದ್ರು. ಕಾರ್ ಮಾಡಿಫಿಕೇಶನ್ 3 ಮಾಡಿದ್ರೆ ಡೆಲಿವರಿ ಕೂಡ ಇವತ್ತು ಕೊಡ್ತಾ ಇದೀನಿ ಅಲ್ವಾ? ಜಾಸ್ತಿ ತಡ ಮಾಡೋದ್ ಬೇಡ. ರೆಟ್ರೋ ಕಾರ್ ಕೇರ್ ಅಂದ್ರೆ ನೀವು ಅಂದ್ರೆ ರೆಟ್ರೋ ಕಾರ್ ಕೇರ್. ಕಾರ್ ಮಾಡಿಫಿಕೇಶನ್ ಅಂದ್ರೂ ಕೂಡ ರೆಟ್ರೋ ಕಾರ್ ಕೇರ್. ರೆಟ್ರೋ ಕಾರ್ ಕೇರ್ ಅಂದ್ರೆ ತಾರ್ ಮಾಡಿಫಿಕೇಶನ್ ಅಷ್ಟೇ. ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ಯಾರಿಗೂ ಒಪ್ಸೋ ಅವಶ್ಯಕತೆನೂ ಇಲ್ಲ ಅಲ್ವಾ? ಇದರಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನು ಥಾರ್ ಮಾಡಿಫಿಕೇಶನ್ ಮಾಡಿದ್ದು ಜನಗೆ ಗೊತ್ತಾಗಿದ್ದೆ. ರೆಟ್ರೋ ಕಾರ್ ಕೇರ್ ಫೇಮಸ್ ಆಗಿದೆ ನಮ್ಮ ಬ್ರದರ್ ಚಾನಲ್ ಕಡೆಯಿಂದ. ಓಕೆನಾ? ಯಾವುದೇ ವಿಡಿಯೋ ಮಾಡಿ ರೆಟ್ರೋ ಕಾರ್ ಕೇರ್ ಗೆ ಏನ್ ರೆಸ್ಪೆಕ್ಟ್, ಅದೇ MVP ಗೂ ರೆಸ್ಪೆಕ್ಟ್. MVP ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ತುಂಬಾ ಕಷ್ಟ ಪಡ್ತಾ ಇದಾರೆ ನಮ್ಮ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಮಾತಾಡ್ಬೇಡಿ, ಟೈಮ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ, ಸುಮ್ಮನೆ ಏನಕ್ಕೆಲ್ಲ. ನೋಡಿ, ಇವತ್ತು 3 ಥಾರ್ ಬಂದಿದೆ. ಸೊ 3 ಥಾರನ್ನು 3 ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡಿದೀನಿ ನಾನು. 3 ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದೀನಿ. ಸೊ ಏನೇನ್ ಮಾಡಿದೀನಿ ತೋರಿಸ್ಕೊಡ್ತೀನಿ, ಒಂದೊಂದಾಗಿ ಹೇಳ್ಕೊಂಡು ಬರ್ತೀನಿ.
ಥಾರು ಇದು 2023 ಮಾಡಲು. ಸೊ ಇದಕ್ಕೆ ಫ್ರಂಟ್ ಗ್ರಿಲ್ ಚೇಂಜ್ ಮಾಡಿದ್ದೀನಿ. ತಾವು ನೋಡ್ಬೋದು ಥಾರ್ ರಾಕ್ಸಿನ ಡಿಸೈನ್ ಏನ್ ಹೊಸ ಬಂದಿದೆ ಅದೇ ಗ್ರಿಲ್ ಹಾಕಿದ್ದೀನಿ. ಥಾರ್ ರಾಕ್ಸ್ ಗ್ರಿಲ್ ಹಾಕಿದ್ದೀನಿ. ಮತ್ತು ರ್ಯಾಂಗ್ಲರ್ ಬಂಪರ್ ತಾವು ನೋಡ್ಬೋದು. ಮತ್ತು ಇದರಲ್ಲಿ ಸ್ಪೆಷಲಿ ಏನಂದ್ರೆ ಕಂಪ್ನಿಯಿಂದ ನಿಮಗೆ ಕಾಂಬಿನೇಷನ್ಗಳು ಕೊಡಲ್ಲ. ಸೊ ನಾವು ಮಾಡಿರೋದು ಕಾಂಬಿನೇಷನ್ ಏನಕ್ಕಂದ್ರೆ ಒಳಗಡೆ ಇಂಟೀರಿಯರ್ ಏನಿದೆ ಅದೇ ಪ್ರಕಾರ ಔಟ್ ಸೈಡು ಬ್ಲ್ಯಾಕ್ ಬರುತ್ತೆ. ಸೊ ಬ್ಲ್ಯಾಕಿಗೆ ನಾವು ಏನು ಮಾಡಿದ್ದೀನಿ ಅಂದರೆ ಅದೇ ಪ್ರಕಾರ ಯೆಲ್ಲೋ ಇಶ್ ಕಾಂಬಿನೇಷನ್ ಕೊಟ್ಟಿದ್ದೀನಿ. ಸೊ ಯೆಲ್ಲೋ ಇಶ್ ಕಾಂಬಿನೇಷನ್ ಕಡೆಯಿಂದ ಮಿರರ್ ಇರಲಿ, ಈ ಫಾಗ್ಲೈಟ್ ಇರಲಿ, ಬಾನೆಟ್ ಫಾಗ್ಲೈಟು ಮತ್ತು ಡೋರ್ ಹಿಂಗಿಸ್ ಇರಲಿ. ಅದೇ ಪ್ರಕಾರ ಸೈಡಲ್ಲಿ ಬಂದಾಗ ಬಂಪರ್ಗೂ ಅದೇ ಕಾಂಬಿನೇಷನ್ನು. ಮತ್ತು ಇಂಜಿನ್ ಗಾರ್ಡು ಕೆಳಗಡೆ ಇಂಜಿನ್ ಗಾರ್ಡು ನಿಮಗೆ ಸೇಮ್ ಕಲರ್ ಕೊಡಲ್ಲ, ಬ್ಲ್ಯಾಕೇ ಕೊಡೋದು. ಸೊ ನಾವು ಮ್ಯಾಚ್ ಮಾಡಿಬಿಟ್ಟು ನಾವು ಕಾಂಬಿನೇಷನ್ ಕೊಟ್ಟಿರೋದು ಇದು ಥಾರಿಗೆ. ಸೊ ಟಾಪಲ್ಲಿ ಬಂದಾಗ ಜಿ ವ್ಯಾಗನ್ ಲೈಟ್ ಅಂತೀವಿ, ಜಿ ವ್ಯಾಗನ್ ಲೈಟ್ ಹಾಕಿದ್ದೀನಿ. ಮತ್ತು ಸೈಡು ಸ್ನಾರ್ಕಲ್ಲು, ಡಮ್ಮಿ ಸ್ನಾರ್ಕಲ್, ಇದು ನಾನ್ ವರ್ಕಿಂಗು, ಜಸ್ಟ್ ಫಾರ್ ಲುಕ್ ಇದು. ಸೊ ತಾವು ನೋಡ್ಬೋದು ಫಾಗ್ ಲೈಟು, ಆ ಕ್ಲ್ಯಾಂಪು, ಆ ಸ್ನಾರ್ಕಲ್ ಫಿಟ್ಟಿಂಗ್ ಮಾಡಿದ್ದೀನಿ. ಅದ್ರ ಜೊತೆನೂ ನಾನು ಬಾನೆಟ್ ಲೈಟ್ ಹಾಕಿದ್ದೀನಿ. ಸ್ನಾರ್ಕಲ್ ಫಿಟ್ಟಿಂಗ್ ಮಾಡಿಬಿಟ್ರೆ ಕೆಲವರು ಏನು ಮಾಡ್ತಾರೆ, ಫಿಟ್ಟಿಂಗೇ ಮಾಡಲ್ಲ ಇದು ಫಾಗ್ ಲೈಟು. ಸೊ ನಾನು ಆಲ್ಟ್ರೇಷನ್ ಮಾಡಿಬಿಟ್ಟು ನಾನು ಮಾಡಿದ್ದೀನಿ ಇದು. ಓಕೆ, ಇದೇನು ಸರ್ ಇದು ತುಂಬಾ ಲುಕ್ ಕಾಣಿಸ್ತಾ ಇದೆ ಸರ್? ಇದು ಸೆಂಟ್ರಲ್ ಈ ಗ್ಯಾಪ್ ಬಂದ್ಬಿಡುತ್ತೆ ಅಂತ ಈ ಬಂಪರ್ ಕಂಪ್ನಿ ಅವನು ಏನ್ ಕೊಟ್ಟಿದ್ದಾನೆ, ಇದು ಗ್ಯಾಪ್ ಕವರ್ ಮಾಡಕ್ಕೆ ಒಂದು ಶೇಪ್ ಅಲ್ಲಿ ಕೊಟ್ಟಿದ್ದಾನೆ ಸರ್ ಇದು. ಓಕೆ ಓಕೆ ಓಕೆ, ಎರಡು ಕಡೆ ಇದೆ, ಎರಡು ಕಡೆ ಅದು ಗ್ಯಾಪ್ ಕವರ್ ಆಗ್ಬೇಕು ಅಂತ. ಓಕೆ, ಲುಕ್ ಆಗಿರ್ಲಿ ಅಂತ. ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅದು. ಓಕೆ, ಸೊ ಇದು ABS ಬಂಪರ್ ಅಂತಾರೆ ಸರ್. ಸೊ ಅದೇ ಪ್ರಕಾರ ತಾವು ನೋಡ್ಬೋದು ಕಂಪ್ನಿಯಿಂದ ಮ್ಯಾಗ್ವಿಲ್ ಗ್ರೇಗ್ ಬರುತ್ತೆ. ಸೊ ನಾವೇನ್ ಮಾಡಿದೀನಿ ಅಂದ್ರೆ ಬ್ಲ್ಯಾಕ್ ಪಿಯಾನೋ ಬ್ಲ್ಯಾಕ್ ಮಾಡಿಬಿಟ್ಟು ಒಳಗಡೆನೂ ಅದೇ ಪ್ರಕಾರ ಯೆಲ್ಲೋ ಇಶ್ ಕೊಟ್ಟಿದ್ದೀವಿ, ಯೆಲ್ಲೋ ಕಲರು ತಾವು ನೋಡ್ಬೋದು. ಸೊ ಸೈಡಲ್ಲಿ ತಾವು ನೋಡ್ಬೋದು ಗ್ರಾಫಿಕ್ ಮಾಡಿದ್ದೀನಿ. ಇದೆಲ್ಲ ನಮ್ಮದೇ ಡಿಸೈನು, ಕಸ್ಟಮರ್ ಅಂತೂ ಏನು ಹೇಳಿಲ್ಲ. ಸೊ ನಾವೇ ಡಿಸೈನ್ ಮಾಡಿರೋದು. ಕಸ್ಟಮರ್ ಒಂದು ಸತಿ ವಿಸಿಟ್ ಮಾಡಿ ಹೋದ್ರು, ತುಂಬ ದಂಗಾಗ್ಬಿಟ್ರು ಅವರು. ಏನಪ್ಪ ಈ ಥರ ಡಿಫ್ರೆಂಟ್ ಲುಕ್ಕಲ್ಲಿ ಬಂದ್ಬಿಟ್ಟಿದೆ, ಖುಷಿಯಾಗ್ಬಿಟ್ರು. ನೀನು ಏನು ಮಾಡ್ತೀರಾ ಮಾಡಿ ಡಿಫ್ರೆಂಟ್ ಆಗಿ ಬರಬೇಕು ಅಂತ. ಸೊ ಈ ಡಿಫ್ರೆಂಟ್ ಲುಕ್ ಮಾಡಿದ್ದೀನಿ, ಖುಷಿಯಾಗ್ಬಿಟ್ರು ಕಸ್ಟಮರು. ಇವತ್ತೇ ಮೂರೆಲ್ಲ ಸ್ಟಿಕ್ಕರಿಂಗ್ ನೀವೇ ಮಾಡಿರೋದು? ಟೋಟಲ್ ನಮ್ಮದೇ ಸರ್. ಸೂಪರ್. ನಾವು ಆಚೆ ಕಡೆಯಿಂದ ತರಿಸಿ ಕರ್ಕೊಂಡು ಬಂದ್ಬಿಟ್ಟು ಇದು ಮಾಡಕ್ ಹೋಗಲ್ಲ. ಸೊ ಬ್ಯಾಕ್ ಸೈಡಲ್ಲೂ ಅಷ್ಟೇ ಟೈಲೈಟು, ನ್ಯೂ ಡಿಸೈನ್ ಟೈಲೈಟ್ ಹಾಕಿದ್ದೀನಿ. ಸೊ ಬ್ಯಾಕ್ ಸೈಡ್ ಟೈಲೈಟು ತಾವು ನೋಡ್ಬೋದು. ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ 2024ಗೆ ಅದೇನಿದೆಯೋ ಅದೇ ಅಪ್ಡೇಟ್ ಆಗ್ತಿದೆ. ಹೌದು. ಈಗ 2025, ಈಗ 2025ಗೆ ಥಾರ್ಗೆ ಏನು ಸ್ಪೆಷಲ್ ಆಗಿ ಬಂದಿಲ್ಲ ಸರ್. ಎಲ್ಲರೂ ಥಾರ್ ರಾಕ್ಸ್ ಮೇಲೆ ಇದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ನಾನು ಥಾರಿಗೆನೆ ಥಾರ್ ರಾಕ್ಸಿನ ಐಟಮ್ಗಳು ಹಾಕ್ತಾ ಇದ್ದೀನಿ. ಸೊ ತಾವು ನೋಡ್ಬೋದು ಬೆಂಗಳೂರಲ್ಲಿ ಎಲ್ಲೂ ಈ ಸ್ಪಾಯ್ಲರ್ ಹಾಕೇ ಇಲ್ಲ. ಥಾರ್ ರಾಕ್ಸ್ಗೂ ಹಾಕಿಲ್ಲ ಸರ್. ಥಾರ್ ರಾಕ್ಸ್ಗೂ ಅದೇ ಥಾರ್ದು ಸೈಡಲ್ಲಿ ಈ ಸ್ಪಾಯ್ಲರ್ ಹಾಕ್ತಾ ಇದಾರಲ್ಲ ಅದೇ ಹಾಕ್ತಾ ಇದ್ದಾರೆ ಬೇಜಾನ್ ಜನ. ಸೊ ಬ್ರಾಂಕೋ ಸ್ಪಾಯ್ಲರ್ ಅಂತಾರೆ ಇದಕ್ಕೆ. ಬ್ರಾಂಕೋ ಸ್ಪಾಯ್ಲರು ಬೆಂಗಳೂರಲ್ಲಿ ಫಸ್ಟ್ ನಾನೇ ಹಾಕಿರೋದು. ಇದು ರಾಕ್ಸ್ ಯೂಸ್ ಮಾಡ್ತಾರೆ, ಅದನ್ನ ರಾಕ್ಸಿಗೆ ಬಂದಿರೋದು ಸ್ಪೆಷಲಿ ರಾಕ್ಸ್ಗೆನೆ. ಹೌದು. ಸೊ ನಾನು ಥಾರಿಗೆ ಹಾಕಿದ್ದೀನಿ. ತಾವು ನೋಡ್ಬೋದು ಯಾವ ತರ ಫಿನಿಶಿಂಗು, ಆ ಲುಕ್ ತಾವು ನೋಡ್ಬೋದು ಯಾವ ತರ ಬಂದಿದೆ ಅಂತ. ಥಾರ್ ರಾಕ್ಸಿಗಿನ ಹಾಕಿಲ್ಲ ಸರ್ ಇದು. ಸ್ಪೆಷಲಿ ಥಾರ್ ಬೆಂಗಳೂರಲ್ಲಿ ಹಾಕಿರೋದು. ನಾನೇ ಫಸ್ಟ್ ಚಾಲೆಂಜ್ ಅಲ್ಲಿ ಹೇಳ್ತೀನಿ, ನಾನೇ ಫಸ್ಟ್ ಹಾಕಿರೋದು ಇದು. ಇದು ಸ್ಪೆಷಲಿ ಇದರಲ್ಲಿ ಥಾರಲ್ಲಿ ಏನಾಗುತ್ತೆ, ಈ ಸೈಡ್ ಇದು ವೀಲ್ ಆರ್ಚ್ ಬರುತ್ತಲ್ಲ ಸರ್, ಈ ವೀಲ್ ಆರ್ಚ್ ಬಂದು ಮ್ಯಾಟ್ ಫಿನಿಶ್ ಬರುತ್ತೆ ನಿಮ್ಗೆ, ಕಂಪ್ನಿಯಿಂದ ಮ್ಯಾಟ್ ಫಿನಿಶ್ ಬರುತ್ತೆ. ಸೊ ಗಾಡಿ ಏನಿದೆ ಶೈನಿಂಗು ಬ್ಲ್ಯಾಕ್ ಕಲರು, ಅದೇ ಪ್ರಕಾರ ಆ ವೀಲ್ ಆರ್ಚ್ಗೂ ನಾವು ಏನ್ ಮಾಡಿದೀವಿ ಪೇಂಟ್ ಮಾಡಿಬಿಟ್ಟು ತಾವು ನೋಡ್ಬೋದು ಯಾವ ತರ ಫಿನಿಶಿಂಗ್ ಇದೆ. ಸೇಮ್ ಬಾಡಿ ಕಲರ್ ಏನಿದೆ, ಬಾಡಿ ಶೈನ್ ಹೆಂಗಿದೆ ಅದೇ ಪ್ರಕಾರ ಈ ವೀಲ್ ಆರ್ಚ್ನು ಶೈನ್ ಬಂದಿದೆ. ಸೊ ಬ್ಯಾಕ್ ಸೈಡ್ ಅಲ್ಲೂ ತಾವು ನೋಡ್ಬೋದು. ಮತ್ತು ಬ್ಯಾಕ್ ಬಂಪರೂ ನೋಡ್ಬೋದು. ಬ್ಯಾಕ್ ಬಂಪರೂ ನೀವು ನೋಡ್ಬೋದು. ಇದು ಪಿಯಾನೋ ಫಿನಿಶ್ಡ್, ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಕ್ಯೂಟ್ ಆಗಿದೆ ಸರ್ ಗಾಡಿ. ಇದು ಒಂಥರ ಇದು ಅವ್ರ ಅಪ್ಪ ಬಂದು ಕಾಲೇಜು ಸ್ಟೂಡೆಂಟ್ ಮಗ, ಅವನ್ಗೆ ಮಾಡಿಫಿಕೇಶನ್ ಮಾಡಿ ಕೊಡಿ ಅಂತ ಹೇಳಿರೋದು. ಸೊ ಆ ಯಂಗ್ ಏಜ್ ಅವ್ರಿಗೆ ಈ ಗಾಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅಂದ್ರೆ ಆಸ್ ಇಟ್ ಈಸ್ ಆ ಕಡೆ ಏನ್ ತೋರಿಸಿದ್ವೋ ಲೆಫ್ಟ್ಗೂ ಕೂಡ ಸೇಮ್ ಡಿಸೈನ್ ಸೇಮ್ ಕಾನ್ಸೆಪ್ಟ್. ಹೌದು ಸರ್, ಅಲ್ವಾ? ಹೌದು ಹೌದು ಹೌದು. ಓಕೆ, ಮತ್ತೆ ಇಂಟೀರಿಯರ್ ವೈಸ್ ಹೋದ್ರೆ? ಸೊ ಎಕ್ಸ್ಟೀರಿಯರ್ ಎಲ್ಲ ತೋರಿಸಿ ಆಯ್ತು. ಸೊ ಎಲ್ಲರಿಗೂ ಗೊತ್ತಾಗಿದೆ. ಸೊ ಇಂಟೀರಿಯರ್ ಬಂದಾಗ ಪ್ರತಿ ಸಲ ಹೇಳಿದ್ದೀನಿ ನಾನು, ಬರೀ ಸೋಫಾ ಮತ್ತು ಫರ್ನಿಚರ್ಗಳಿಗೇನೆ ನಾ ಕಾಂಬಿನೇಷನ್ ಅಂತ. ಸೊ ಈ ಸಲನು ತುಂಬ ಡಿಫ್ರೆಂಟ್ ಆಗಿ, ತುಂಬ ಬ್ಯೂಟಿಫುಲ್ ಆಗಿ ಡಿಫ್ರೆಂಟ್ ಕಲರಲ್ಲಿ ಮಾಡಿದ್ದೀನಿ. ಸೊ ಸೀಟ್ ಕವರು ಯೆಲ್ಲೋ ಇಶ್ಯೂ, ಪ್ಯೂರ್ ಯೆಲ್ಲೋ ಇಲ್ಲ, ಒಂಥರ ಡಿಫ್ರೆಂಟ್ ಯೆಲ್ಲೋ ಇದೆ. ಕಣ್ಣಿಗೆ ಹೊಡಿಯಲ್ಲ, ಬೇಜಾರು ಆಗಲ್ಲ ಪದೇ ಪದೇ ನೋಡಿ. ಸೊ ಸಿಂಪಲ್ ಆಗಿ ಬ್ಲ್ಯಾಕ್ ಸೆಂಟರಲ್ಲಿ ಪಟ್ಟಿ ಕೊಟ್ಬಿಟ್ಟು ಆ ಡಬಲ್ ಸ್ಟಿಚಸ್ ಕೊಟ್ಬಿಟ್ಟು, ಮತ್ತು ಇನ್ನೊಂದು ಸ್ಪೆಷಲಿ ಏನಂದ್ರೆ ಸೀಟ್ ಕವರ್ ನಾವು ಆಚೆ ಕಡೆ ಕೊಟ್ಕೊಂಡು ಸೀಟ್ ಕವರು ಅವ್ರಿಗೆ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಆ ಥರ ಏನಿಲ್ಲ. ನಮ್ದೇ ಸ್ವಂತ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋ ಪ್ರಕಾರ ನಾವೇನ್ ಮಾಡ್ತೀವಿ, ಒಳ್ಳೆ ಫಿನಿಶಿಂಗ್ ನೀವೇ ಸ್ಟಿಚ್ ಮಾಡ್ತೀರಾ. 100% ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸ್ಟಿಚಿಂಗ್ ಮಿಷನ್ಸ್ ಇದಾವೆ. ಬೆಳಗ್ಗೆ ಸುಮಾರು 6:30 ನಾನೀಗ ಶೂಟ್ ಮಾಡ್ತಾ ಇರೋದು, ಬೆಳಗಿನ ಜಾವ. ಹಾಗಾಗಿ ವರ್ಕರ್ಸ್ ಬಂದಿಲ್ಲ, 10 ಗಂಟೆ ಮೇಲ್ ಬರ್ತಾರೆ. ಹೌದು,
ಹೇಳಿ ಸರ್ ನೆಕ್ಸ್ಟ್. ಸೊ ಇವತ್ತು ಡೆಲಿವರಿ ಫಾಸ್ಟ್ ಇದೆ ಅಂತ ಇದು ಬೆಳಗ್ಗೆ ಶೂಟ್ ಮಾಡ್ತಾ ಇರೋದು. ಸೊ ಸೀಟ್ ಕವರ್ ಎಲ್ಲ ನಾವೇ ಸ್ಟಿಚಿಂಗ್ ಮಾಡೋದು, ಈ ಆರ್ಮ್ ರೆಸ್ಟ್ ಇರಲಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಆಚೆ ಕಡೆಯಿಂದ ಕೊಟ್ಕೊಂಡು ಅವರು ಹೇಳೋ ಥರ ನಾವು ಮಾಡಲ್ಲ. ನಮಗೆ ಯಾವ ಥರ ಬೇಕು ಡಿಸೈನು ಆ ಥರ ನಾವು ಮಾಡ್ಕೊಳ್ಳೋದು. ಒಂದೊಂದು ವೆಹಿಕಲ್ಗೆ ಒಂದೊಂದು ಡಿಫ್ರೆಂಟ್ ಇದು, ಓಕೆನಾ. ಸೊ ಸೀಟ್ ಕವರ್ ಆಯಿತು, ಮತ್ತು ಆ ಡ್ಯಾಶ್ ಬೋರ್ಡು, ಡೋರ್ ಪ್ಯಾಡ್ಸ್, ಇವು ಸೈಡ್ ಪ್ಯಾನಲ್, ಹೈಡ್ರೋ ಡಿಪ್ಪಿಂಗ್ ಅಂತೀವಿ ಸರ್ ಇದಕ್ಕೆ. ಹೈಡ್ರೋ ಡಿಪ್ಪಿಂಗು ಸರ್ ಇದರಲ್ಲಿ ಒಂದ್ ಇಂಚು ನೋಡ್ಬೇಕು, ಒಂದೊಂದು ಐಟಮ್ ನೋಡ್ಬೇಕು. ಗ್ರಾಬ್ ಹ್ಯಾಂಡ್ಲು ರೆಡಿಮೇಡ್ ಬರುತ್ತೆ. ರೆಡಿಮೇಡ್ ಬಂದ ತಕ್ಷಣ ಬರೀ ನೆಟ್ ಬೋಲ್ಟ್ ಹಾಕ್ಬಿಡೋದಿಲ್ಲ ಸರ್, ಇದೆಲ್ಲ ಟೋಟಲ್ ಬಿಚ್ಚಿ ಪೀಸ್ ಮಾಡಿ ಮಾಡಿಫಿಕೇಶನ್ ಮಾಡಬೇಕು. ಹೌದು, ಅಲ್ಲ ಮಾರ್ಕೆಟ್ ಅಲ್ಲಿ ಇದೆ, ತಂದೆ ಫಿಟ್ ಮಾಡ್ದೆ ಅನ್ನೋದಲ್ಲ. 4 ಐಟಮ್ ಹಾಕ್ಬಿಟ್ಟು ತೋರಿಸ್ಬಿಟ್ಟು ನಾವು ಕೋಂಬೋ ಕೊಟ್ಬಿಡ್ತಾ ಇದೀವಿ. ನಾವು ಕೋಂಬೋ ಲೈಫಲ್ಲೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ನಾವ್ ಏನಿದೆ ನಮ್ದು ಅನುಭವ ತೋರ್ಸೋದು. ಸರ್ ಎಷ್ಟೋ ಜನ ಹೇಳ್ತೀನಿ ಕೇಳಿ, ಹೌದು, ನನ್ನ ಅನುಭವದ ಪ್ರಕಾರ ಹೇಳ್ತೀನಿ, ಮಾಡಿಫಿಕೇಶನ್ ಅಂತ ಬಿಟ್ಟಿರ್ತಾರೆ. ಹೌದು, ಸೀಟ್ ಹರ್ದ ಹಾಕಿರ್ತಾರೆ. ಹೌದು, ಅದು ಇದು ಯಾವ್ದೋ ತಂದ್ಬಿಟ್ಟು ಲೇಟ್ ಮಾಡ್ತಾರೆ. ಅದು ತುಂಬಾ ಆಗಿದೆ ಸರ್ ಪ್ರಾಬ್ಲಮ್. ಮತ್ತೆ ಡ್ಯಾಮೇಜ್ ಆಗ್ತಾವೆ ಅವ್ರ ಕಾರ್ಗಳು. ಹೌದು, ಇವೆಲ್ಲ ಮಾಡ್ದಂಗೆ ಮಾಡಿಫಿಕೇಶನ್ ಮಾಡಬೇಕು. ಅದು ಪ್ರೊಫೆಷನಲ್ ಅವ್ರು ಮಾಡ್ತಕ್ಕಂತ ಕೆಲಸ. ಹೌದು ಸರ್. ಕಸ್ಟಮರು 10 ದಿವಸ ಇಲ್ಲ 15 ದಿವಸ ತಗೊಳ್ಳಿ, ತುಂಬಾ ನೀಟಾಗಿ ಮಾಡ್ಕೊಡಿ ಗಾಡಿ ಅಂತ ಹೇಳಿದ್ರು. ವಿತಿನ್ 6 ಡೇ ನಲ್ಲಿ ಗಾಡಿ ಫಿನಿಶ್ ಆಗಿದೆ ಸರ್. ಇದು 6 ದಿವಸ ತಗೊಂಡಿದ್ದು. 6 ದಿವಸ ಕೆಲವರು ಒಂದೇ ದಿನದಲ್ಲಿ ಮಾಡ್ಕೊಡ್ತೀನಿ ಅಂತಾರೆ ಸರ್. ಇಂಟೀರಿಯರ್ ಎಲ್ಲ ಸ್ವಲ್ಪ ಟೈಮ್ ಹಿಡಿಯತ್ತೆ, ಚಾನ್ಸ್ ಇಲ್ಲ, ಯಾರು ಮಾಡಕ್ ಸಾಧ್ಯ ಅಂತಾರ. ಅದು ಪ್ರೊಫೆಷನಲ್ ಅನ್ಸಲ್ಲ ಅದು. ಹೌದು ಸರ್, ಬಿಚ್ಚಕ್ಕೇನೆ 1 ಡೇ ಆಗ್ಬಿಡತ್ತೆ ಸರ್. ಬಿಚ್ಚಿ ಆ ಐಟಮ್ ಇಟ್ಟಕ್ಕೇನೆ 1 ಡೇ ಆಗ್ಬಿಡತ್ತೆ. ಅಲ್ಲ ಫಿನಿಶಿಂಗ್ ನೋಡಿದ್ರೇನೆ ಏನ್ ಪ್ರೊಫೆಷನಲ್ ಆಗಿ ಮಾಡಿದ್ರಪ್ಪ. ಪ್ರೊಫೆಷನಲ್ ಪೇಂಟಿಂಗ್ ಒಂದೊಂದ್ ಜನ ಏನ್ ಮಾಡ್ತಾರೆ, ಪೇಂಟಿಂಗ್ ಮಾಡ್ಬಿಡ್ತಾರೆ. ಪೇಂಟಿಂಗ್ ಮಾಡ್ಬಿಟ್ರೆ ಏನಾಗುತ್ತೆ, ಈ ಡ್ಯಾಶ್ ಬೋರ್ಡ್ ಗ್ಲೇಸಿಂಗ್ ಇದೆ ನೋಡಿ ನೀವು, ಇದು ಈ ಗ್ಲೇಸಿಂಗ್ ಇದೆಲ್ಲ ಶೋರೂಮ್ ಇಂದ ಬ್ಲಾಕ್ ಬಂದಿರೋದು, ಬ್ಲಾಕ್ ಬರುತ್ತೆ. ನೀವು ಈ ಕಲರ್ ಮಾಡಿದೀರಾ? ಹೌದು. ಮತ್ತೆ ಇದಕ್ಕೆ ನಾವು ಏನ್ ಮಾಡ್ತೀವಿ, 3 to 4 years ಗ್ಯಾರಂಟಿ ಕೊಡ್ತೀವಿ. ಫೇಡಿಂಗು, ಈ ಚಿಪ್ಪಿಂಗ್ ತರ ಎತ್ಕೊಂಡ್ ಬರೋ ತರ, ಆ ತರ ಏನಾದ್ರೂ ಆದ್ರೆ ನಿಮ್ಗೆ ನಮ್ ಕಡೆಯಿಂದ ಟೋಟಲ್ ಆ ಫುಲ್ ಪೀಸ್. ಇಲ್ಲ ಸರ್, ಇದು ಕಲರ್ ಮಾಡಿದಿರಲ್ಲ. ಹೌದು, ಕಲರ್ ಮಾಡಿರೋದ ಅಥವಾ ಐಟಮ್ ಚೇಂಜ್ ಮಾಡಿದೀರಾ? ಇಲ್ಲ ಸರ್, ಕಲರ್ ಮಾಡಿರೋದು. ಇದು ಕಲರ್ ಹೌದು, ಎಲ್ಲ ಬಿಚ್ಬಿಟ್ಟು ಕಲರಿಂಗ್ ಮಾಡಿರೋದು. ಟೋಟಲ್ ಎಲ್ಲ ಎಂಟಿ ಆಗ್ಬಿಟ್ಟಿತ್ತು ಸರ್ ಗಾಡಿ. ಟೋಟಲ್ ಎಂಟಿ ಮಾಡ್ಬಿಟ್ಟು ಟೋಟಲ್ ಈ ತರ ಫಿನಿಶಿಂಗ್ ಮಾಡಿರೋದು. ಅದೇ ಅಲ್ಲಲ್ಲೇ ಇಟ್ಬಿಟ್ಟು ಅಲ್ಲಲ್ಲೇ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಅದೆಲ್ಲ ಕಚರ ಕೆಲಸ ಆಗ್ಬಿಡುತ್ತೆ ಅಲ್ವಾ? ಹೌದು ಸರ್, ಪ್ರೊಫೆಷನಲ್ ಯಾವಾಗ್ಲೂ ಎಲ್ಲಾ ಬಿಚ್ಚಿನೇ ಮಾಡೋದು. ಅವ್ನ್ ಕೆಲ್ಸಗಾರ ಇರ್ತಾನಲ್ಲ, ಒಂದ್ ದಿವಸ ಇಲ್ಲ 2-3 ದಿವಸ ಕಸ್ಟಮರ್ ಹತ್ರ ಟೈಮ್ ತಗೊಂಡು ನೀಟಾಗಿ ಮಾಡ್ಕೊಡ್ತೀನಿ ಅಂತ ಕೆಲಸ ಮಾಡಿ ಕೊಡ್ತಾನೆ. ಸುಮ್ಮನೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಐಟಮ್, ನಾನು ಹಾಕಿದೆ, ನಾನು ಮಾಡಿಫಿಕೇಶನ್ ಮಾಡಿದೆ, 2 ದಿವಸನಲ್ಲಿ ಕೊಡ್ಬಿಡ್ತೀನಿ ಅಂತ ಅಲ್ಲಲ್ಲೇ ಫಿಟ್ ಮಾಡ್ಕೊಂಡು. ಏನಾಗ್ತಿದೆ ಅಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲೇ ವಿಡಿಯೋ ನೋಡಿ 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 ಹೋಗ್ಬಿಡ್ತಾರೆ. ಹೌದು, ಕೆಲವೊಂದು ಪ್ರೊಫೆಷನಲ್ ಆಗಿ ಮಾಡ್ತಕ್ಕಂಥವ್ರು ಮೇನ್ ಇಂಪಾರ್ಟೆಂಟ್ ಆಗ್ತಾರೆ. ಹೌದು ಹೌದು. ಆ ಲಿಸ್ಟ್ ಅಲ್ಲಿ ರೆಟ್ರೋ ಕಾರ್ಕೇರ್ ಬಂದೇ ಬರುತ್ತೆ ಸರ್. ನಮ್ ಐಡಿ ನೋಡ್ಬೋದು, ನಾವ್ ಯಾವ್ದೇ ತರದ್ದು ಈ ಸಿನಿಮೆಟ್ರಿಕ್ ವಿಡಿಯೋಸ್ ಅಂತ ಇದು ಏನು ಮಾಡಲ್ಲ. ನಾವ್ ಏನಿದೆ ನೀಟಾಗಿ ತೋರಿಸಿ ಸರ್. ಕೇರಳ ಇಂದ, ಪುಣೆಯಿಂದ, ಮುಂಬೈಯಿಂದ ಎಲ್ಲ ಬಂದು ಹೋದ್ರು ಸರ್. ಎಲ್ಲ ಮಾಡಿಫಿಕೇಶನ್ ಖುಷಿಯಾಗ್ಬಿಟ್ಟು ಹೋದ್ರು ಸರ್. ಯಾರೂ ಕಸ್ಟಮರ್ ಬಂದು ಬೇಜಾರಿಯಿಂದ ಹೋಗಿಲ್ಲ, ತುಂಬಾ ಖುಷಿಯಿಂದಾನೇ ಹೋಗಿರೋದು. ಸೊ ಈ ಇದು ಡ್ಯಾಶ್ ಬೋರ್ಡ್ ಆಯ್ತು, ಮತ್ತು ಈ ಪಾರ್ಟ್ ನೋಡ್ಬೋದು ನೀವು, ಪಿಯಾನೋ ಫಿನಿಶ್ಡ್. ನಾನೇ ಧೂಳಾಗಿರೋದು, ಏನಕ್ಕಂದ್ರೆ ಈ ವರ್ಸಿ ತೋರ್ಸಕ್ಕೆ ಶೈನಿಂಗ್ ಬರುತ್ತೆ ಅಂತ. ಸೊ ಪಿಯಾನೋ ಫಿನಿಶ್ಡ್, ಈ ಕಾರ್ಬನ್ ಫಿನಿಶ್ ಅದೆಲ್ಲ ಓಲ್ಡ್ ಆಯ್ತು. ಇದೆಲ್ಲ ಲೇಟೆಸ್ಟ್. ಇದು ತಾವ್ ನೋಡ್ಬೋದು, ಲೇಟೆಸ್ಟ್ ಮಾಡ್ಲು, ಲೇಟೆಸ್ಟ್ ಡಿಸೈನ್ ಇದು ಡಿಪ್ಪಿಂಗ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಆ ಯೆಲ್ಲೋಯಿಶ್ಗೆ ಈ ಹೊಸ ಡಿಪ್ಪಿಂಗು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಸರ್. ಕ್ಯಾಮ್ರಾಗಿಂದ ಲೈವ್ ಆಗಿ ನೋಡಿದ್ರೆ ಇನ್ನ ಖುಷಿ ಪಡ್ತೀರಾ. ಮತ್ತು ಡೋರ್ ಪ್ಯಾಡ್ ಅಲ್ಲೂ ತಾವು ನೋಡ್ಬೋದು, ಡ್ಯೂಯಲ್ ಟೋನ್ ಅಲ್ಲಿ ಕೊಟ್ಟಿದ್ದೀನಿ. ಒಂದು ಸಿಂಗಲ್ ಬ್ಲಾಕ್, ಒಂದು ಪಿಯಾನೋ ಫಿನಿಶ್ಡ್ ಅಲ್ವಾ? ಹೌದು. ಇದೆಲ್ಲ ಹೆಂಗ್ ಮಾಡಿದೀರ ನೋಡಿ. ಸೊ ಅದು ಹ್ಯಾಂಡಲ್ ಒಳಗಡೆ ನೋಡ್ಬೋದು ಸರ್. ಹ್ಯಾಂಡಲ್ ಕವರ್ ಇದೆಯಲ್ಲ, ಹ್ಯಾಂಡಲ್ ನಾವು ಓಪನ್ ಮಾಡ್ತಿಲ್ಲವಲ್ಲ ಡೋರು, ಸೊ ಒಳಗಡೆನೂ ಪಿಯಾನೋ ಮಾಡಿದೀವಿ. ಇಲ್ಲಿ ಇದು ಕೂಡ ಪಿಯಾನೋ ಫಿನಿಶ್. ಹೌದು, ಯಾರು ಮಾಡಕ್ ಹೋಗಲ್ಲ ಸರ್ ಏನಕ್ಕೆ ಒಳಗಡೆ ಅಂತ, ಬಟ್ ನಾವು ಮಾಡ್ತೀವಿ. ಅದಕ್ಕೆ ಅಲ್ವಾ ರೆಟ್ರೋ ಕಾರ್ಕೇರ್. ರೆಟ್ರೋ ಕಾರ್ಕೇರ್ ಅಂದ್ರೇನೆ ಥಾರಲ್ ಫೇಮಸ್. ಎಸಿ ವೆಂಟ್ಸ್ ಎಲ್ಲ, ಎಸಿ ವೆಂಟ್ಸ್ K4 ಆಂಬಿಯಂಟ್ ಲೈಟ್ಸ್ ಇದು, ಓಕೆನಾ. ಸೊ ಸೈಡ್ ಅಲ್ಲೂ ನಿಮ್ಗೆ ಆಂಬಿಯಂಟ್ಸ್ ಬರುತ್ತೆ. ಫೋನ್ ಇಂದಾನು ಆಪರೇಟ್ ಮಾಡ್ಕೋಬಹುದು, ಮತ್ತು ಸ್ವಿಚ್ ಬರುತ್ತೆ ಇದರಲ್ಲಿ. ಸ್ವಿಚ್ ಇಂದಾನು ನೀವು ಆಪರೇಟ್ ಮಾಡ್ಕೋಬಹುದು. ಯಾವ ತರ ಬೇಕೋ ಆ ತರ ಕಲರ್ ಇಟ್ಕೋಬಹುದು. ಮಲ್ಟಿ ಕಲರ್, ಸಿಂಗಲ್ ಕಲರ್, ಎನಿಥಿಂಗ್ ನಾವು ನೋಡ್ಬೋದು. ಮತ್ತೆ ಇದು ಜೆಮ್ ಸ್ಟೋನ್ ಹಾಕಿದೀರಾ? ಜೆಮ್ ಸ್ಟೋನ್ ಸರ್, ಮ್ಯೂಸಿಕ್ ಅವ್ರ ಸಿಸ್ಟಮ್ ಏನು ಬೇಡ ಅಂತ ಹೇಳಿದ್ರು. ಸೊ ನಾನು ಏನ್ ಮಾಡಿದೀನಿ, ಸಿಸ್ಟಮ್ ಹಾಕಿದ್ದೀನಿ. ಇವಾಗ ತಾನೇ ಓಪನ್ ಮಾಡ್ತಾ ಇದ್ದೀನಿ, ಈಗಲೇ ಓಪನ್ ಮಾಡಿರೋದು. ಮತ್ತು ಇದರಲ್ಲಿ ಏನಂದ್ರೆ ಟೋಟಲ್ ಪಾಯ್ನಿಯರ್ ಸೆಟಪ್ ಮಾಡಿದ್ದೀನಿ ಸರ್. 2 ಕಾಂಪೋನೆಂಟ್ ಹಾಕಿದ್ದೀನಿ. ಇದು ಮ್ಯಾಕ್ಸ್ಲಿಂಗ್ದು ಇದು ಪಾಟ್ ಸ್ಪೀಕರ್ ಹಾಕಿದ್ದೀನಿ, ಮತ್ತು 4 ಚಾನಲ್ ಪಾಯ್ನಿಯರ್ದೇ ಆಂಪ್ ಹಾಕಿದ್ದೀನಿ, ಪಾಯ್ನಿಯರ್ದೇ ಊಫರ್ ಹಾಕಿದ್ದೀನಿ. ಮತ್ತೆ ಇದು ಆರ್ಮ್ ರೆಸ್ಟ್ ಇಲ್ಲೊಂದು ಕೊಟ್ಟಿದ್ದೀರಾ? ಆರ್ಮ್ ರೆಸ್ಟ್ ಫ್ರಂಟ್ಗೆ ಸೇಮ್ ಕಾಂಬಿನೇಷನ್ ಅಲ್ಲಿ, ಮತ್ತು ಬ್ಯಾಕ್ ಸೈಡ್ ಅಲ್ಲೂ ಸೇಮ್ ಕಾಂಬಿನೇಷನ್ ಅಲ್ಲಿ
2 ವಾಟರ್ ಬಾಟಲ್ ಇಟ್ಕೋಬಹುದು ಮತ್ತು ಲೇಟೆಸ್ಟ್ ಸಿ ಪಿನ್ ಚಾರ್ಜರ್ದು ಪ್ಲಗ್ ಮಾಡಿದೀನಿ ಮತ್ತು ಟಿಶ್ಯೂ ಇಟ್ಕೊಳ್ಳೋದು ಇದು. ಮತ್ತು ಇನ್ನೊಂದು ಒಂದು ಸ್ಪೆಷಲ್ ನೋಡಿಲ್ಲ ಸರ್, ಮೇಲೆ ಯಾರು ನೋಡಲ್ಲ ಬಟ್ ನಾವ್ ನೋಡ್ತೀವಲ್ಲ. ಹೌದು. ಸೊ ಇದಕ್ಕೂ ಪಿಯಾನೋ ಮಾಡಿದೀವಿ. ಇದಕ್ಕೂ ಕೂಡ ಇದೆಲ್ಲ ಯಾರು ಕಾನ್ಸಂಟ್ರೇಟ್ ಮಾಡಲ್ಲ ಅಂತ ಬಿಟ್ಬಿಡ್ತಾರೆ. ಯಾಕಂದ್ರೆ ಅದು ಮಾಡಿದ್ರೆ ಒಂದ್ 2,000 ರೂಪಾಯಿ ಹೋಗ್ಬಿಡುತ್ತಲ್ಲ, ಮಿಗ್ಬಿಡುತ್ತಲ್ಲ. ನಾವೆಲ್ಲ ಅದೆಲ್ಲ ಯೋಚನೆ ಮಾಡಲ್ಲ ಸರ್, ಇದಕ್ಕೂ ಮಾಡ್ತೀವಿ ಕಾಂಬಿನೇಷನ್. ಅದು ಮಾಡಿಫಿಕೇಶನ್ ಎಲ್ಲ ಬಂದೇ ಮಾಡೋದಲ್ಲ. ಮತ್ತು ರೂಫ್ ಇದು ತಾವ್ ನೋಡ್ಬೋದು, ವೆಲ್ವೆಟ್ ಸರ್, ಇದು ವೆಲ್ವೆಟ್. ಇದು ನೋಡಿ ಹೆಂಗಿದೆ ನೋಡಿ ಫೀಲಿಂಗು, ಕುತ್ಕೊಂಡ್ರೆ ಸ್ವೆಟ್ ವೆಲ್ವೆಟ್ ಅಂತೀವಿ. ಯಾವ ತರ ಕೈ ಯೂಸ್ತೀರಾ ಹಂಗ್ ಶೇಡ್ ಬರುತ್ತೆ ನೋಡಿ ಸರ್. ಇದೆಲ್ಲ ಮಾಡಿಫಿಕೇಶನ್ ಯಾರ ಕೈನಲ್ಲೂ ಸಾಧ್ಯ ಇಲ್ಲ ಸರ್. ಇದು ರೆಟ್ರೋ ಕಾರ್ ಕೇರ್ ಅಲ್ಲೇ ಸರ್ ಮಾಡಕ್ ರೆಡಿ ಇರ್ತಾರೆ, ರಿಸ್ಕ್ ತಗೊಳಕ್ ರೆಡಿ ಇರಲ್ಲ. ಹೌದು ಅಲ್ವಾ? ತಗೊಳ ಫಾಸ್ಟ್ ಅಲ್ಲಿ ದುಡ್ಡು ಬೇಕು ಅಷ್ಟೇ. ಇವತ್ತು ಬಂತು ಕಾರು, ಸಾಯಂಕಾಲ ದುಡ್ಡು ಬಂದ್ಬಿಡ್ಬೇಕು. ಹೌದು, ಪೇಷನ್ಸ್ ಇಲ್ಲ. ಸೊ ಇದೆಲ್ಲ ಮಾಡೋರು ರೆಟ್ರೋ ಕಾರ್ ಕೇರು ತುಂಬಾ ಬ್ಯೂಟಿಫುಲ್ ಆಗಿ ಕೆಲಸ ಮಾಡ್ತೀವಿ. ಇದು ಹೇಳೋದಿಲ್ಲ, ತೋರಿಸ್ತಾ ಇದೀವಿ. ನಾವು ಇಲ್ಲಿಂದ ಅಲ್ಲಿ ತನಕ ಐಟಮ್ಗಳು ತೋರಿಸ್ಬಿಟ್ಟು ನಮ್ಮ ಹತ್ರ ಹೋಲ್ಸೇಲ್ ಇದೆ, ಐಟಮ್ಗಳಿದೆ ಅಂತ ಏನು ತೋರಿಸಲ್ಲ. ಏನೇನಿದೆ ಎಲ್ಲ ಹಾಕ್ಬಿಟ್ಟು ವೆಹಿಕಲ್ ಲೈವ್ ಆಗಿ ತೋರಿಸ್ಬಿಟ್ಟು ಐಟಮ್ಗಳು ಫಿಟ್ ಮಾಡಿಬಿಟ್ಟು ತೋರ್ಸೋದು ನಾವು. ಸರ್ ಇಲ್ಲಿ ಕೊಟ್ಟಿದ್ದೀರಲ್ಲ ಇದು ಸರ್, ಇದನ್ನು ಪಿಯಾನೋ ಫಿನಿಶ್ಡ್. ಈ ಡಿಸೈನ್ ಏನಿದೆ ಅದೇ ಡಿಸೈನ್. ಸ್ಪೀಕರ್ ಗ್ರಿಲ್ ಅದು. ಸ್ಪೀಕರ್ ಗ್ರಿಲ್ಗೂ ಮಾಡಿದೀನಿ, ಹ್ಯಾಂಡಲ್ಗೂ ಮಾಡಿದೀನಿ. ಆದ್ರೂ ಇದೆಲ್ಲ ಸಖತ್ ಮಾಡಿದೀರಾ ಸರ್? ಹೌದು ಸರ್, ಸೂಪರ್. ಎಲ್ಲ ರಿಮೂವ್ ಮಾಡ್ಬಿಟ್ಟಿದೀರಾ ಹಂಗಾದ್ರೆ? ಸರ್ ಟೋಟಲ್ ಎಂಟಿ ಆಗಿತ್ತು ಸರ್ ಗಾಡಿ. ಹೌದು. ಯಾವ ಮಾಡಲ್ ಇದು ಸರ್? 2023. ಇದು ಮಿರರ್ನು ಮ್ಯಾಟ್ ಫಿನಿಶ್ ಬರುತ್ತೆ. ಸೊ ವೀಲ್ ಆರ್ಚ್ ಏನ್ ಮಾಡಿದೀನಿ ಅದೇ ಪ್ರಕಾರ ಮಿರರ್ಗುನು ನಿಮ್ಗೆ ಶೈನಿಂಗ್. ಇದೊಂಥರ RCC ಎಡಿಷನ್ ಆಫ್ ಗ್ರಿಡ್ ಅಂತಾನೆ ಹೇಳ್ಬೋದು ಇದು ಸರ್. ಇದು RCC ಎಡಿಷನ್ ಆಕ್ಚುಲಿ ನಾವಿಕ್ಕಿಲ್ಲ, ಕಸ್ಟಮರ್ ಅವ್ರ ಮಗ ಯಾರು ಗಾಡಿ ಓಡಿಸ್ತಾನೆ ಅವನೇ ಇದು ಸೆಲೆಕ್ಟ್ ಮಾಡಿ ಇದು ಹಾಕಿ ಅಂತ ಹೇಳಿರೋದು. RCC ಎಡಿಷನ್. ಹೌದು. ನೋಡಿ, ಯಾರಿಗಾದ್ರೂ ಬೇಕು ತಾರ್ ಮಾಡಿಫಿಕೇಶನ್ ಇದೇ ತರ ಬೇಕಂದ್ರೆ ನನ್ಗೆ RCC ಎಡಿಷನ್ ಬೇಕು, ನನಗೆ ಬ್ಲಾಕ್ ಅರ್ಜುನ ಬೇಕು, ನನಗೆ ರೌಡಿ ಬೇಬಿ ಬೇಕು ಅಂತೇಳಿ ಬ್ರಾಂಡ್ ವೈಸ್ ಮಾಡ್ತಾ ಹೋಗಿದ್ದಾರೆ. ಈಗ ಇದು RCC ಎಡಿಷನ್ ಅಂತೇಳಿ ಆಫ್ ಗ್ರಿಡ್ ಈ ತರ ಬೇಕು ಅಂದ್ರೆ ಮಾಡಿಫಿಕೇಶನ್ ಮಾಡಿಸ್ಕೋಬಹುದು. ಇದಾಯ್ತು ಸರ್. ಇದು ಬಿಟ್ಟು ಇನ್ನೂ 2 ಪೆಂಡಿಂಗ್ ಇದಾವೆ. ಜಾಸ್ತಿ ತಡ ಮಾಡೋದು ಬೇಡ, ಬೇಗ ಬೇಗ ತಿಳಿಸ್ತಾ ಹೋಗಿ ಏನೇನ್ ಮಾಡಿದೀರಾ ಇದ್ರಲ್ಲಿ. ಸರ್ ಗಾಡ್ ಫಾದರ್ ಏನು ಈ ವೆಹಿಕಲ್? ಗಾಡ್ ಫಾದರ್. ಇದು ಗಾಡ್ ಫಾದರ್ ಏನ್ ನೇಮ? ಅದು RCC ಎಡಿಷನ್. ಇದು ಈ ಗಾಡಿ ಹೆಸರು ಬಂದು ಗಾಡ್ ಫಾದರ್. ಹೌದು, ಸೂಪರ್. ಗಾಡ್ ಫಾದರ್ ಅಂತ ಹೆಸರು. ಇದು 2020 ನಲ್ಲಿ ಈ ಗಾಡಿ, ಹಳೆ ಗಾಡಿ ಇದು. 2020 ನಲ್ಲಿ ತಮಿಳ್ನಾಡು ಕಡೆಯಿಂದ ಬಂದಿದ್ದು ಗಾಡಿ ಮಾಡಿಫಿಕೇಶನ್ ಮಾಡಿದ್ದು. ನನ್ನ ಲೈಫ್ ನ ಫಸ್ಟ್ ಥಾರು ಈ ಶೇಪಿನ ಗಾಡಿ ಮಾಡಿಫಿಕೇಶನ್ ಮಾಡಿದ್ದು. ಆ ಟೈಮಲ್ಲಿ ಜಾಸ್ತಿ ಪ್ರಾಡಕ್ಟ್ ಬಂದಿರಲಿಲ್ಲ. ಓವರ್ಲ್ಯಾಂಡ್ ಒಂದು ಬಂಪರ್ ಬಂದಿದ್ದಿತ್ತು. ಸೊ ಅದೇ ಮಾಡಿಫಿಕೇಶನ್ ಮಾಡಿದ್ದೆ. ಒಂದ್ ಸ್ವಲ್ಪ ಹಳೇದು ಐತದೋ ಲೇಟೆಸ್ಟ್ ಐಟಮ್ಗಳೆಲ್ಲ ಬಂದಿದೆ ಅಂತ 2020 ನಿಮ್ಮ ಹತ್ರನೇ ಮಾಡಿಸಿದ್ರು. ಹೌದು. ಈಗ ಮತ್ತೆ ಅದನ್ನೇ ನಿಮ್ಮ ಹತ್ರ ಬಿಟ್ಟಿದ್ದಾರೆ. ಹೌದು, ಅದನ್ನು ನೋಡಿ. January 2009 ನನ್ನ ಫೋಟೋ ಇದೆ ನನ್ನ ಫೋನಲ್ಲಿ. ಡೆಲಿವರಿ ಕೊಡೋ ಟೈಮಲ್ಲಿ ಆ ಡೇಟನ್ನು ತೋರಿಸ್ತೀನಿ. ಸೊ January ಇದೆ ಇದರಲ್ಲಿ ಇದು ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಟೋಟಲ್ ಚೇಂಜ್ ಆಗಿದೆ ಸರ್. ಇದು ಐಟಮ್ ಅಂದ್ರೆ ಬಾಡಿ ಪೇಂಟ್ ಬಿಟ್ಟು ಫ್ರಂಟ್ ಗ್ರಿಲ್ ಆಂಗ್ರಿ ಬರ್ಡ್ ಗ್ರಿಲ್ ಮತ್ತು ಹೆಡ್ಲೈಟ್ ನೋಡ್ಬೋದು. ಈ ತರ ಎಲ್ಲ ಹೆಡ್ಲೈಟ್ ಬರುತ್ತೆ ಅದರಲ್ಲಿ ಆಪ್ಷನ್ಸ್. ಸೊ ಹೆಡ್ಲೈಟ್ ನ್ಯೂ ಡಿಸೈನು, ಲೇಟೆಸ್ಟ್ ಮಾಡೆಲ್ ಹೆಡ್ಲೈಟ್. ಓಕೆನಾ? ಸೊ ಫ್ರಂಟ್ ಗ್ರಿಲ್ ಆಂಗ್ರಿ ಬರ್ಡ್ ಸುಮಾರು ಗಾಡಿಗಳಿಗೆ ಹಾಕಿದೀನಿ ಆಂಗ್ರಿ ಬರ್ಡ್ ಗ್ರಿಲ್. ಸೊ ಗಾಡ್ ಫಾದರ್ಗೆ ಆ ಬಂಪರ್ಗೆ ಲುಕ್ಗೋಸ್ಕರ ಏನ್ ಮಾಡಿದೀನಿ, ಆ ಗ್ರಿಲ್ ಸೂಟ್ ಆಗದೆ ಅಂತ ಗ್ರಿಲ್ ಹಾಕಿದೀನಿ. ಸೊ ಅದೇ ಪ್ರಕಾರ DRL ಚೇಂಜ್ ಮಾಡಿದೀನಿ. ಸೊ DRL ಗೆ ಆ ಪಟ್ಟಿ ಬರುತ್ತೆ ನೋಡಿ ಬ್ಲಾಕ್, ಆ ಪಟ್ಟಿಗೂ ಏನ್ ಮಾಡಿದೀನಿ, ಆ ಇಂಜಿನ್ ಗಾರ್ಡ್ ಕೊಟ್ಟಿದ್ದೀನಲ್ಲ ಕಾಂಬಿನೇಷನ್, ಈ ಪೀಸಸ್ ಇಂಜಿನ್ ಗಾರ್ಡ್ ಅನ್ನು ತಾವು ನೋಡಬಹುದು ಆ ಬಂಪರ್ಗೆ. ಇದೆಲ್ಲ ಕಂಪ್ನಿಯಿಂದ ಏನು ಕೊಡಲ್ಲ ಸರ್, ಇದೆಲ್ಲ ಕಾಂಬಿನೇಷನ್ ಮಾಡೋರು ನಾವು. ಓಕೆನಾ? ಸೊ ಒಂದೇ ಕಾಂಬಿನೇಷನ್ ಬ್ಲಾಕ್ ಜೊತೆ ಯಾವ್ದಾನ ಒಂದು ಕಾಂಬಿನೇಷನ್ ಕೊಟ್ಕೊಂಡು ಅದೇ ಪ್ರಕಾರ ಸೈಡ್ ಅಲ್ಲಿ ಇರ್ಲಿ, ಹಿಂದೆ ಇರ್ಲಿ, ಮುಂದೆ ಇರ್ಲಿ, ಅದೇ ಕಾಂಬಿನೇಷನ್ ಕೊಟ್ಕೊಂಡು ಬರೋದು. ಸೊ ಬಂಪರ್ ಅಲ್ಲಿ ನೋಡಿದೀರಾ ಕಾರ್ನರ್ಸ್ ಮತ್ತು ಈ ಪಟ್ಟಿ ಮತ್ತು ಇಂಜಿನ್ ಗಾರ್ಡ್. ಸೊ ಫಾಗ್ ಲೈಟ್ ಕವರ್ನು ತಾವು ನೋಡ್ಬೋದು. ಏನ್ ಬಂಪರ್ಗೆ ನಾವು ಕಾಂಬಿನೇಷನ್ ಕೊಟ್ಟಿದ್ದೀವಿ ಅದೇ ಕಾಂಬಿನೇಷನ್ ಅಲ್ಲಿ ಇದು ಕೊಟ್ಟಿದ್ದೀನಿ. ಏನು ಕಾಂಬಿನೇಷನ್? ಕಲರ್ ಕಾಂಬಿನೇಷನ್ ಮತ್ತು ಡೋರ್ ಇಂಗಿಸನ್ನು ನೋಡ್ಬೋದು, ಅದೇ ಕಲರ್ ಕಾಂಬಿನೇಷನ್. ಇದೆಲ್ಲ ಕಂಪ್ನಿಯಿಂದ ಯಾರು ಈ ಡೋರ್ ಇಂಗಿಸ್ ಈ ತರ ಕಲರ್ ಕೊಡಲ್ಲ ಸರ್. ರೆಡ್ ಕೊಡ್ತಾರೆ, ಇಲ್ಲಾಂದ್ರೆ ಸಿಂಗಲ್ ಬ್ಲಾಕ್. ಮ್ಯಾಗ್ವಿಲ್ ಏನ್ ಸಕ್ಕತ್ತಾಗಿದೆ. ಮ್ಯಾಗ್ವಿಲ್ 20 ಇಂಚಸ್ ಮ್ಯಾಗ್ವಿಲ್, JTI ಕಂಪನಿದು, ಮತ್ತು 20 ಇಂಚಸ್ ಟೈರ್.
ಆ ಮ್ಯಾಗ್ವೀಲ್ ಆ ಟೈರ್ಗೋಸ್ಕರನೇ ಲುಕ್ ಚೇಂಜ್ ಆಗಿರೋದು ಗಾಡ್ ಫಾದರ್ ಅಂತ ಹೆಸರು ಇಟ್ಟಿರೋ ಸರ್ ಇದಕ್ಕೆ. ಹಾ, ಬ್ಲಾಕ್ ಅರ್ಜುನ ಅಂತ ಹೆಸರು ಇಟ್ಟಿದ್ದು 22 ಇಂಚಸ್ ಅಲಾಯ್ಸ್, ಇದಕ್ಕೆ 20 ಇಂಚಸ್ ಹಾಕಿರೋದು ಅಲಾಯ್ಸ್. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ. ಮತ್ತು ಅದೇ ಪ್ರಕಾರ ಬಂಪರ್ ಇದೆಯಲ್ಲ, ಈ ಬಂಪರ್ ಬಂದು ನಿಮ್ಗೆ ಇದು ರಫ್ ಇದೆ. ಇದು ಅಂದ್ರೆ ಶೈನಿಂಗ್ ಅಲ್ಲೇ ನಿಮ್ಗೆ ಸ್ಟ್ರಕ್ಚರ್ ತರ ಡಿಸೈನ್ ಇದೆ ಬಂಪರ್. ಓಕೆನಾ? ಸೊ ಬಂಪರ್ ಪ್ರಕಾರನೇ ನಾವ್ ಏನ್ ಮಾಡಿದೀವಿ, ಫುಲ್ ಗ್ಲಾಸಿ ಶೈನಿಂಗ್ ಇಲ್ಲ. ಸೊ ಬಂಪರ್ ಪ್ರಕಾರನೇ ಲುಕ್ಗೋಸ್ಕರ ಏನ್ ಮಾಡಿದೀವಿ ಅಂದ್ರೆ ಸ್ವಲ್ಪ ಆ ಸ್ಟ್ರಕ್ಚರ್ ತರಾನೇ ಈ ವೀಲ್ ಆರ್ಚ್ ಗಳಿಗೂ ಇದು ಮಾಡಿರೋದು. ಸೊ ಸೈಡ್ ಫುಟ್ ರೆಸ್ಟ್ ಹಾಕಿದೀನಿ ಇದಕ್ಕೆ. ಇದೇನು ಸರ್ ಫುಲ್ ಮೆಟಲ್ ಇದು? ಫುಲ್ ಮೆಟ್ಲು, ಹೆವಿ ಡ್ಯೂಟಿ, ತುಂಬಾ ಸೇಫ್ಟಿ, ತುಂಬಾ ಹೆವಿ ಇರುತ್ತೆ. ಒಂದಿಲ್ಲ 4 5 ಜನ ನಿಂತ್ಕೊಂಡು ನುಗ್ಗಿದ್ರು ಏನು ಆಗಲ್ಲ ಸರ್. ಎಲೆಕ್ಷನ್ ಯೂಸ್ ಮಾಡ್ಬೋದು ಸರ್ ಗಾಡಿ ಇದು. 4-5 ಜನ ನಿಂತ್ಕೊಂಡು. ಮತ್ತು ಗ್ರಾಬರ್ ಅಂತೀವಿ, ಯಾರಿಗಾದ್ರೂ ಕ್ಯಾನಸ್ ಬೇಕಾದ್ರೆ ಈ ತರ ಹಕ್ಕಸ್ಕೊಂಡು ಹೋಗ್ಬೋದು. ಹೌದು, ಹೆವಿ ಇರುತ್ತೆ ಸರ್, ತುಂಬಾ ಹೆವಿ ಇರುತ್ತೆ. ಓಕೆನಾ? ಸೊ ಫ್ರಂಟ್ ಗ್ಲಾಸ್ ಬಂದಾಗ ನೋಡಿ, ಗ್ರಾಬರ್ ಅಂತೀವಿ ಇದಕ್ಕೆ. ಎಂಟೆಕ್ ಕಂಪನಿದು ತುಂಬಾ ಹೆವಿ ಇರುತ್ತೆ. ಮತ್ತು ಆಫ್ ರೋಡಿಂಗ್, ಸ್ಪೆಷಲಿ ಆಫ್ ರೋಡಿಂಗ್ ಯೂಸ್ ಮಾಡ್ತಾರೆ. ಸೊ ಆಫ್ ರೋಡಿಂಗ್ ಹೋಗೋ ಟೈಮಲ್ಲಿ ಮರಗಳು ಬಿತ್ತು, ಈ ಗ್ಲಾಸಸ್ ಮತ್ತು ಈ ಪಾರ್ಟ್ ಡ್ಯಾಮೇಜ್ ಆಗಬಾರ್ದು ಅಂತ ಇದು ಯೂಸ್ ಮಾಡ್ತಾರೆ. ತುಂಬಾ ಜನಕ್ಕೆ ಗೊತ್ತೇ ಇಲ್ಲ, ಬರೀ ಲುಕ್ಗೋಸ್ಕರ ಹಾಕ್ತಾರೆ ಅಂತ ಹಾಕ್ಬಿಡ್ತಾರೆ. ಇದು ಯೂಸ್ ಏನಂತ ಗೊತ್ತಿಲ್ಲ ಆಕ್ಚುಲಿ. ಸೊ ಇದು ಆ ಸೇಫ್ಟಿಗೋಸ್ಕರ ಹಾಕ್ತಾರೆ. ಓಕೆನಾ? ಸೊ ಲುಕ್ನು ಬರುತ್ತೆ ಪ್ಲಸ್ ಸೇಫ್ಟಿನೂ. ಸೊ ಅದೇ ಪ್ರಕಾರ ಮಿರರು ನಿಮ್ಗೆ ಪಿಯಾನೋ ಫಿನಿಶ್ಡ್, ಆ ಮಿರರ್ ಕ್ಯಾಪುನು ನಿಮ್ಗೆ ವಿತ್ ಲೈಟ್ ಸಮೇತ ಇರುತ್ತೆ. ಸೊ ಆ ಕ್ಯಾಪುನು ನೋಡಬಹುದು. ಆ ಡೋರ್ ಇಂಚಸ್ ಮತ್ತು ಬಂಪರ್ ಪೀಸಸ್ ಏನ್ ಕಾಂಬಿನೇಷನ್ ಕೊಟ್ಟಿದ್ದೀನಿ, ಅದೇ ಕಾಂಬಿನೇಷನ್ ಅಲ್ಲಿ ಇದನ್ನು ಬಂದಿದೆ. ಸೊ ಸೈಡ್ ಅಲ್ಲಿ ಡೋರ್ ಅಲ್ಲಿ ಬಂದಾಗ ನೀವು ಆಫ್ ರೋಡಿಂಗು, ಇದು ನಮ್ದು ರೆಗ್ಯುಲರ್ ಇದು ಥಾರ್ಗಳಿಗೆ ಅದು ಒಂದು ಬ್ಯಾಜ್ ಇಟ್ಬಿಟ್ಟಿರೋದು ನಾವು. ಸೊ ಇಲ್ಲಿ ಸೈಡ್ ಅಲ್ಲಿ ಸನ್ ಫಿಲ್ಮ್ ತಾವ್ ನೋಡ್ಬೋದು ಸರ್. ಆ ಪೇಂಟ್ ಇದೆಯಲ್ಲ ಬ್ರೌನಿಶ್, ಆ ಬ್ರೌನಿಶ್ಗೆ ಒಂದು ಶಾಡೋ ತರ ಒಂದು ಇದು ಸನ್ ಫಿಲ್ಮ್. ಓಕೆ ಓಕೆ ಓಕೆ. ಬ್ಲಾಕ್ ಇಲ್ಲ, ಬ್ಲೂಯಿಶ್ ಇಲ್ಲ, ಇದು ಬ್ಲಾಕ್ ಮೆಟಲ್ ಅಂತೀವಿ. ಇದು ಬ್ಲಾಕ್ ಮೆಟಲ್ ಅಂದ್ರೆ ಈ ವೆಹಿಕಲ್ ಶೈನಿಂಗ್ ಹೆಂಗ್ ಬರ್ತಾ ಇದೆ ಅದೇ ಪ್ರಕಾರ ಸನ್ ಫಿಲ್ಮ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಹಿಂದೆಗಡೆನು ಬ್ಯಾಕ್ ಬಂಪರ್ ಹಾಕಿದೀನಿ. ವಿನ್ ಕಂಪನಿದು ಬ್ಯಾಕ್ ಬಂಪರು, ಮೆಟಲ್ದು, 20 ಇಂಚಸ್ ಟೈರು, 20 ಇಂಚಸ್ ಮ್ಯಾಗ್ವೀಲ್ಗೆ ಹೆವಿ ಇರುತ್ತೆ, ಡಿಕ್ಕಿ ಸಾಲಲ್ಲ. ಸೊ ಬ್ಯಾಕ್ ಬಂಪರ್ ಹಾಕಿರೋದು ಇದು ಇದಕ್ಕೆ ಸೇಫ್ಟಿಗೋಸ್ಕರ ಹಾಕಿರೋದು. ಓಕೆ ಓಕೆ ಓಕೆ. ಇಲ್ಲಿ ಇದೆಯಲ್ಲ, ಹೌದು. ಮತ್ತು ಥಾರ್ ರಾಕ್ಸ್ ಬಂದಿದೆಯಲ್ಲ ಸರ್, ಥಾರ್ ರಾಕ್ಸ್ ಇದು ಸಿಮಿಲರ್ ಡಿಸೈನ್ ಟೇಲೈಟ್. ಓಕೆ. ಥಾರ್ ರಾಕ್ಸ್ ತರದೇ ಸಿಮಿಲರ್ ಡಿಸೈನ್ ಟೇಲೈಟ್. ಮತ್ತು ಇದಕ್ಕೂ ಬ್ರಾಂಕೋ ಸ್ಪಾಯ್ಲರ್ ಹಾಕಿದೀನಿ. ಇದಕ್ಕೂ ಕೂಡ ಅದಕ್ಕೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಫಿಟ್ಟಿಂಗ್ ಮಾಡಿದೀನಿ. ಸೆಂಟ್ರಲ್ ಗ್ಯಾಪ್ ಕೊಡ್ಲಿಲ್ಲ. ಇದಕ್ಕೆ ಒಂದ್ ಸ್ವಲ್ಪ ಗಾಡ್ ಫಾದರ್ ಅಲ್ವಾ, ಸ್ವಲ್ಪ ಹೈಟ್ ಮಾಡಿದೀನಿ. ಓಕೆ. ಗಾಡ್ ಫಾದರ್ ಅಂದ್ರೆ ಸ್ವಲ್ಪ ಹೈಟ್ ಅಲ್ವಾ, ಸೊ ಅದೇ ಪ್ರಕಾರ ಏನ್ ಮಾಡಿದೀನಿ, ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮಾಡಿದೀನಿ. ಸೊ ಟೈಲೈಟ್ ಆಯ್ತು ಲೇಟೆಸ್ಟ್ ಮಾಡಲು. ಆ ಗಾಡಿಗೆ ಸ್ವಲ್ಪ ಡಿಫ್ರೆಂಟ್ ಟೈಲೈಟು, ಈ ಗಾಡಿಗೆ ಡಿಫ್ರೆಂಟ್ ಟೈಲೈಟು. ಒಂದೇ ತರ ಯಾವ್ದು ಸೇಮ್ ಇಲ್ಲ. ಸೂಪರ್. ಓಕೆನಾ? ಸೊ ಇಂಟೀರಿಯರ್, ಎಕ್ಸ್ಟೀರಿಯರ್ ಆಯ್ತು. ಇಂಟೀರಿಯರ್ದು ತೋರಿಸ್ಕೊಳ್ತೀನಿ ನೋಡಿ. ಆ ಕಡೆ ಏನು ಲೆಫ್ಟ್ ಸೈಡ್ ಕೂಡ ಸೇಮ್ ಡಿಸೈನ್ ಅಲ್ಲೇ ಮಾಡಿದಾರದು. ಫ್ರಂಟ್ ಅಲ್ಲಿ ಬಂದ್ಬಿಡಿ ಸರ್. ಮೇಲೆ ಅದಕ್ಕೆ ಜಿ ವ್ಯಾಗನ್ ಲೈಟ್ ಹಾಕಿದೀನಿ. ಟಾಪ್ ಅಲ್ಲಿ ನಾನು ಏನ್ ಮಾಡಿದೀನಿ, ಇದಕ್ಕೆ ಡಿಫೆಂಡರ್ ಲೈಟ್ ಹಾಕಿದೀನಿ. ಓಹ್, ಇದೇನು ಸರ್ ಹಿಂಗಿದೆ ಬ್ರೈಟ್ನೆಸ್? ಏನಂತಾರೆ ಇದಕ್ಕೆ? ಡಿಫೆಂಡರ್ ಲೈಟ್ ಅಂತೀವಿ ಸರ್. ಡಿಫೆಂಡರ್. ಡಿಫೆಂಡರ್ಗೆ ಏನ್ ಡಿಸೈನ್ ಬರುತ್ತೆ ಅದೇ ಪ್ರಕಾರ ಇದಕ್ಕೆ ಡಿಫೆಂಡರ್ ಲೈಟ್ ಹಾಕಿರೋದು. ವೈಟ್ ಅಷ್ಟೇನಾ ಆನ್ ಆಗೋದು? ವೈಟ್ ಮತ್ತು ಫ್ಲಾಶಿಂಗ್ ಎರಡೇ. ಓಕೆ ಓಕೆ ಓಕೆ. ಆ ಜಿ ವ್ಯಾಗನ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ವೈಟ್ ಬರುತ್ತೆ ವಿತ್ ಇಂಡಿಕೇಟರ್ ಸಮೇತ ಬರುತ್ತೆ ಸರ್. ಫಾಗ್ ಲೈಟು, ಲಾಂಗ್ ಅಲ್ಲಿ ಹೋಗ್ತಾ ಇರ್ತೀರಾ, ರೇನಿ ಸೀಸನ್ ಇರ್ಲಿ, ಮಳೆಕಾಲ ಇರ್ಲಿ, ಫಾಗ್ ಟೈಮ್ ಇರ್ಲಿ, ಪ್ರತಿ ಒಂದ್ರಲ್ಲೂ ಯೂಸ್ ಆಗೋ ಫಾಗ್ ಲೈಟು ಟ್ರೈ ಕಲರ್ ಅಂತೀವಿ. ವೈಟು, ಯೆಲ್ಲೋ, ವಾಮ್ ವೈಟು ನಿಮ್ಗೆ ಫಾಗ್ ಟೈಮು, ರೈನಿ ಸೀಸನ್ ಅಲ್ಲಿ ಎಲ್ಲದಕ್ಕೂ ಯೂಸ್ ಆಗತ್ತೆ. ಎಲ್ಲೋನು ಯೂಸ್ ಆಗತ್ತೆ. ಮತ್ತು ವೈಟ್ ನಾರ್ಮಲ್ ಹೆಡ್ಲೈಟ್ ಏನ್ ಇರುತ್ತೆ ಅದೇ ಲುಕ್ಗೆ ಬಂದ್ಬಿಡುತ್ತೆ. ಇದಕ್ಕೂ ಯೂಸ್ ಮಾಡಿದೀರಾ ಸರ್? 3 ವೆಹಿಕಲ್ಗೂ ಸೇಮ್ ಫಾಗ್ ಲೈಟು, 3 ವರ್ಷ ಗ್ಯಾರಂಟಿ. ತುಂಬಾ ಹೆವಿ ಪವರ್ದು ಫಾಗ್ ಲೈಟ್ ಹಾಕಿರೋದು. ತುಂಬಾ ಚೆನ್ನಾಗಿದೆ. ಹೆಡ್ಲೈಟ್ ಯೂಸ್ ಮಾಡೋದು ಅವಶ್ಯಕತೆನೇ ಬೇಡ ಸರ್. ಬರೀ ಫಾಗ್ ಲೈಟ್ ಅಲ್ಲೇ ಆರಾಮಾಗಿ ನೀವು ಓಡಿಸ್ಕೊಂಡು ಇದ್ ಮಾಡ್ಕೋಬಹುದು. ಓಕೆ. ಮತ್ತು ಇಂಟೀರಿಯರ್, ಎಕ್ಸ್ಟೀರಿಯರ್ ಆಯ್ತು. ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಗಾಡ್ ಫಾದರ್ ಇಂಟೀರಿಯರ್ ನೋಡೋಣ ಸರ್. ಓಹೋ, ಇದಕ್ಕೂ ಡಿಫ್ರೆಂಟ್ ಆಗಿ ಇಲ್ಲೆಲ್ಲ ಮಾಡಿದೀರಾ? ಹೌದು ಸರ್. ಇದಕ್ಕೆ ಡ್ಯೂಯಲ್ ಟೋನ್ ಅಲ್ಲಿ ಕೊಟ್ಟಿದ್ದೀನಿ ಸರ್. ಅದಕ್ಕೆ ಫುಲ್ ಕೊಟ್ಟಿದ್ದೀನಿ. ಇದು ಡ್ಯೂಯಲ್ ಟೋನು. ಇದು ಕಂಪ್ನಿದ್ ಏನಿದೆ ಬ್ಲ್ಯಾಕ್ ಗ್ರೇಯಿಶು ಅದೇ ಇಟ್ಟಿದ್ದೀನಿ. ಬರೀ ಸೆಂಟರ್ ಪಾರ್ಟ್, ಆ ಸೆಂಟರ್ ಪಾರ್ಟ್ ಮಾತ್ರ ಸರ್. ಇದು ಬ್ರೌನು ಹೇಳಕ್ ಆಗಲ್ಲ, ಸ್ಯಾಂಡ್ ಕಲರ್ ಹೇಳಲ್ಲ. ಡಿಫ್ರೆಂಟ್ ಇರ್ಬೇಕು, ಹುಡುಕ್ಬೇಕು ಜನ ಎಲ್ಲಿದೆ ಕಲರ್ ಅಂತ. ಕಾಪಿ ಮಾಡ್ತೀನಿ ಅಂದ್ರೂ ಕೂಡ ಸಿಗಬಾರ್ದು. ಸಿಗಲ್ಲ. ಓಕೆನಾ? ಸೊ
ಗಾಡ್ ಫಾದರ್ ಅವ್ರಿಗೆ ಮ್ಯೂಸಿಕ್ ಕೇಳೋದು ಇಷ್ಟ ಇಲ್ಲ ಅಂತೆ, ಸೊ ಮ್ಯೂಸಿಕ್ ಕಂಪ್ನಿದೇ ಇದೆ. ಓಕೆನಾ. ಸೊ ಡ್ಯೂಯಲ್ ಟೋನ್ ಅಲ್ಲಿ ಸಿಂಪಲ್ ಮನುಷ್ಯ ಸರ್ ಅವರು. ಸೊ ಅದಕ್ಕೆ ಏನ್ ಮಾಡಿದೀವಿ ಅಂದ್ರೆ ಸಿಂಪಲ್ ಡೀಸೆಂಟ್ ಇದೆ, ಕಂಪ್ನಿ ಸಿಸ್ಟಮ್ ಇದೆ. ಸೊ ಕಂಪ್ನಿ ಸಿಸ್ಟಮ್ದು ಈ ಫ್ರೇಮ್ ಗೆ ಪಿಯಾನೋ ಫಿನಿಶ್ ಮಾಡ್ಬಿಟ್ಟಿದೀನಿ. ಸೊ ಕೆಲವು ಐಟಮ್ ಪಿಯಾನೋ ಫಿನಿಶ್ ಮಾಡ್ಬಿಟ್ಟು ಬ್ಲಾಕ್ ಥೀಮ್ ಅಲ್ಲೇ ಕೊಟ್ಟಿದ್ದೀನಿ. ತಾವು ನೋಡ್ಬೋದು, ಇದು ಬ್ಲಾಕ್, ಸಿಂಗಲ್ ಬ್ಲಾಕ್. ಈ ಸೆಂಟರ್ ಪಾರ್ಟ್ ಮಾತ್ರ ಸ್ಟ್ರಕ್ಚರ್ ಪಿಯಾನೋ ಫಿನಿಶ್ಡ್. ಮತ್ತು ಗ್ರಾಬ್ ಹ್ಯಾಂಡ್ಲ್ ಪೇಂಟಿಂಗ್ ಆಗ್ತಾ ಇದೆ, ಒಳಗಡೆ ಇಟ್ಟಿದ್ದೀನಿ. ಮತ್ತು ಸ್ಟೇರಿಂಗ್ ಕವರ್ ನೋಡ್ಬೋದು, ಪ್ಯೂರ್ ಲೆದರ್. ಸ್ಟೇರಿಂಗ್ ಬಿಚ್ಬಿಟ್ಟು ಪ್ಯೂರ್ ಲೆದರ್ ಅಲ್ಲಿ ಸ್ಟಿಚಿಂಗ್ ಮಾಡ್ತೀವಿ. ಹೊಲ್ದಿರೋದು. ಹೌದು. ಒಂದ್ ವರ್ಷ ಇಲ್ಲ, 2 ವರ್ಷ ಇಲ್ಲ, 10 ವರ್ಷ ಆದ್ರೂ ನಿಮ್ಗೆ ಏನು ಇದಾಗಲ್ಲ. ಹೌದು. ಮತ್ತು ಸೀಟ್ ಕವರ್ ಪ್ರತಿ ಸಲ ಹೇಳಿದೀನಿ, ಅದೇ ಡೈಲಾಗ್ ಪದೇ ಹೇಳಲ್ಲ. ಸ್ಪೆಷಲಿಸ್ಟ್ ನಾವು. ಸೀಟ್ ಕವರ್ ಇರ್ಲಿ, ಇಂಟೀರಿಯರ್ ಇರ್ಲಿ, ಥಾರಲ್ಲೇ ಸ್ಪೆಷಲಿಸ್ಟ್ ಸರ್ ನಾವು. ಅಷ್ಟೇ. ಥಾರಲ್ಲೇ ಸ್ಪೆಷಲ್ ಥಾರ್ ಕಿಂಗ್ ಅಂತ ಕರೆಯೋದು ನಮ್ಗೆ. ಹೆಸರನ್ನೇ ಇಟ್ಬಿಟ್ಟಿದ್ದಾರೆ ಸರ್, ದೇವ್ರು ಅದು ಅಷ್ಟು ಮರ್ಯಾದೆ ಕೊಟ್ಟಿದ್ದಾರೆ MVP ಚಾನಲ್ ಕಡೆಯಿಂದ. ಅಯ್ಯೋ, ದೊಡ್ಡ ಮಾತು ಸರ್. ಹೌದು ಸರ್. ಓಕೆನಾ. ಸೊ ಸೀಟ್ ಕವರ್ ನೋಡ್ಬೋದು, ಸಿಂಪಲ್ ಅಂಡ್ ಬ್ಯೂಟಿಫುಲ್. ಡ್ಯೂಯಲ್ ಟೋನ್ ಏನಿಲ್ಲ, ಸಿಂಗಲ್ ಕಲರ್ ಅಲ್ಲೇ ಸ್ಟಿಚಸ್ ಅಲ್ಲೇ ಡಿಸೈನ್ ಕೊಟ್ಟಿದ್ದೀನಿ ನೋಡಿ. ಡಬಲ್ ಸ್ಟಿಚಸ್, ಸ್ಟ್ರೈಪ್ಸ್ ಇದೆ ನೋಡಿ. ಆ ಸ್ಟ್ರೈಪ್ಸ್ ಡಿಸೈನ್ ಸರ್ ಇದು. ಅದಕ್ಕೆ ಸ್ಟ್ರೈಪ್ಸ್ ಡಿಸೈನ್ಸ್ ಇದು. ತಾವು ನೋಡ್ಬೋದು, ಇದೊಂದು ಡಿಸೈನ್. ಇದೆಲ್ಲ ಫಿಟ್ಮೆಂಟ್ ಎಲ್ಲ ನಾವೇ ಮಾಡೋದು ಸರ್, ಟೋಟಲ್ ನಾವೇ ಮಾಡೋದು. ಆಚೆ ಕಡೆಯಿಂದ ಕರ್ಕೊಂಡು ಯಾವ ಕಡೆಯಿಂದನೂ ಫಿಟ್ಟಿಂಗ್ ಮಾಡಲ್ಲ, ನಾವೇ ಎಲ್ಲ ಮಾಡೋದು. ಸೊ ರೂಫ್ ಕೆಲವರಿಗೆ ಸುಮ್ನೆ ಯಾವ್ದೋ ವಿಡಿಯೋ ನೋಡಿ ಬಿಡೋದಲ್ಲ, ಬಂದ್ಬಿಟ್ಟು ಗಾಡಿಗಳು ನೋಡಿ ಯಾವ ತರ ಮಾಡಿದಾರೆ ಅಂತ ಹೇಳ್ಬಿಟ್ಟು, ನಾವ್ ಈ ತರ ಮಾಡ್ತೀವಿ, ನಾವ್ ಆ ತರ ಮಾಡ್ತೀವಿ ಅಂತ ಹೇಳೋದಲ್ಲ, ತೋರಿಸ್ಬೇಕು. ಈಗ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಗಾಡಿ ತಗೊಂಡಿರ್ತಾರೆ, ಸುಮ್ನೆ ತಗೊಂಡೋಗ್ಬಿಟ್ಟು ಏನೋ ಕೆಡ್ಸ್ಬಿಟ್ಟ, ಸ್ಕ್ರಾಚ್ ಆಗ್ಬಿಡ್ತು, ಅದು ಕಿತ್ತೋಗ್ಬಿಡ್ತು, ಇದು ಡ್ಯಾಮೇಜ್ ಆಗ್ಬಿಡ್ತು ಅಂದ್ರೆ ಅವಾಗ ಒಂದು ಉರಿಯುತ್ತೆ ನೋಡಿ ನಮಗೆ. ಅದು ನೆಕ್ಸ್ಟ್ ಲೆವೆಲ್. ಹೌದು ಸರ್. ಒಂದ್ ಡಾಕ್ಟರ್ ಒಂದ್ ಆಪರೇಷನ್ ಮಾಡೋ ಟೈಮಲ್ಲಿ ಎಷ್ಟು ಕೇರ್ಫುಲ್ ಅಲ್ಲಿ, ಒಂದು ಇಂಚ್ ಚೇಂಜ್ ಆಗ್ಬಿಟ್ರೆ ಮನುಷ್ಯನೇ ಹೋಯ್ತು. ಹೌದು. ಸೊ ಎವ್ರಿ ವರ್ಕ್ ಇಸ್ ಇಂಪಾರ್ಟೆಂಟ್ ಸರ್. ಸೊ ಅದೇ ತರ ನಾವು ಇಂಪಾರ್ಟೆಂಟ್ ತಗೊಂಡು ಆ ವರ್ಕ್ ಡಾಕ್ಟರ್ ತರಾನೇ ಮಾಡ್ಬೇಕು, ಮನುಷ್ಯನ್ ಯೂಸ್ ಮಾಡೋ ತರ. ಕಾರೂನು ಒಂದು ಇಷ್ಟದಿಂದಾನೇ ತಗೊಳ್ಳೋದು. ಸೊ ಡಾಕ್ಟರ್ ಹೆಂಗ್ ಆಪರೇಷನ್ ಮಾಡ್ತಾರೆ ಅದೇ ಪ್ರಕಾರ ನಾವು ಕೆಲಸ ಮಾಡ್ಬೇಕು. ಇಂಚಿಲ್ಲ, ಒಂದು ನೋಡ್ಬಿಟ್ಟು ಹೌದು ಕೇರ್ಫುಲ್ ಆಗಿ ಮಾಡ್ಬೇಕು. ನೆಕ್ಸ್ಟ್ ಹಿಂದೆ ಕೂಡ ಸೇಮ್ ಸೀಟ್ ಕವರ್ ಮತ್ತು ಆರ್ಮ್ ರೆಸ್ಟ್. ಈ ಸಲ ಏನ್ ಮಾಡಿದೀವಿ, ಈ ಸ್ಟೀಲ್ ಬೀಡಿಂಗ್ ಎಲ್ಲ ಏನು ಕೊಟ್ಟಿಲ್ಲ, ಸ್ವಲ್ಪ ಬ್ಲಾಕ್ ಥೀಮ್ ಅಲ್ಲೇ ಕೊಟ್ಟಿದ್ದೀನಿ. ಸೊ ರೂಫ್ ಅಲ್ಲೂ ನೋಡ್ಬೋದು, ಸ್ಟ್ರೈಪ್ಸ್ ಅಲ್ಲೇ ಥರ್ಮಾಕೋಲ್ ಹಾಕ್ತಿವಿ ಸರ್. ಯಾಕಂದ್ರೆ ಬಾಡಿ ಇರುತ್ತಲ್ಲ, ಈ ಫೈಬರ್ ಬಾಡಿ ಹೀಟ್ ಜಾಸ್ತಿ ಇರುತ್ತೆ ಅಂತ ನಾವ್ ಏನ್ ಮಾಡ್ತೀವಿ, ಥರ್ಮಾಕೋಲ್ ಇರುತ್ತೆ. ಸೊ ಕೂಲ್ ಆಗತ್ತೆ. ಅದು ಕೂಲ್ ಅಂದ್ರೆ ಆ ತರ ಕೂಲ್ ಏನಿಲ್ಲ, ಒಂದ್ ಸ್ವಲ್ಪ ಬಿಸಿಲು ಅವಾಯ್ಡ್ ಆಗತ್ತೆ, ಹೀಟ್ ಅವಾಯ್ಡ್ ಆಗತ್ತೆ. ಇದೆಲ್ಲ ಒಳಗಡೆ ಐಟಮ್ ಎಲ್ಲ ಯಾರು ಗೊತ್ತೇ ಇಲ್ಲ ಸರ್ ಎಲ್ಲಾರ್ಗು. ಸೂಪರ್. ಇಷ್ಟು ಮಾಡ್ಸಿದೀರಾ ಸರ್? ಆಂಬಿಯಂಟ್ ಲೈಟ್ಸ್ ಹಾಕಿದೀನಿ. ಪರ್ಟಿಕ್ಯುಲರ್ ಥಾರ್ದು ಏನ್ ಬರುತ್ತೆ ಅದೇ ಥಾರ್ದು. ಇದು ಒಂದು ಮೆಟಲ್ ದೇನ ಏನಂತೀರ ಸರ್? ಮೆಟಲ್ ಫುಟ್ ರೆಸ್ಟ್. ಹೌದು, ತುಂಬಾ ಎರಡಕ್ಕೂ ಹಾಕಿದೀರಾ? ಹೌದು. ಸೂಪರ್. ಇದು ತುಂಬಾ ಹೆವಿ ಕ್ವಾಲಿಟಿ ಸರ್. ಅದ್ರ ಮೇಲೆ ಡ್ಯಾನ್ಸ್ ಮಾಡೋಣ ಸರ್. ನಾವ್ ಡ್ಯಾನ್ಸ್ ಮಾಡಲ್ಲಿ ಫೇಮಸ್ ಸರ್. ನಾವೆಲ್ಲ ಲೈವ್ ಆಗಿ ತೋರ್ಸೋದಲ್ವಾ ಸರ್, ಎತ್ತಿ ಜಂಪ್ ಮಾಡಿ ಎಲ್ಲ. ಎಲ್ರು ಐಟಮ್ ಗಳು ಇಟ್ಬಿಟ್ಟು ತೋರಿಸ್ಬಿಡ್ತಾರೆ, ನಾವ್ ಹಾಕ್ಬಿಟ್ಟು ಫಿಟ್ಮೆಂಟ್ ಮಾಡ್ಬಿಟ್ಟು ಅದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ತೋರ್ಸೋದು. ನೋಡಿ, ಗಾಡ್ ಫಾದರ್ ನೋಡಿದ್ರಲ್ಲ, ಈ ತರ ಏನಾದ್ರು ಮಾಡಿಫಿಕೇಶನ್ ಮಾಡಿಸ್ಬೇಕಂದ್ರೆ ಇದ್ರದ್ದು ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಇದು ಕೂಡ ಮಾಡ್ಕೊಡ್ತಾರೆ. ಇದಾದ ನಂತರ ಲಾಸ್ಟ್ ಥರ್ಡ್ ಒನ್ ಇದೆ, ಇದ್ರದ್ದು ಏನಂತ ಹೆಸರಿಟ್ಟಿದ್ದೀರಾ? ಏನ್ ಕತೆ? ಏನ್ ಸರ್ ಇದು? ಇನ್ನ ಕಸ್ಟಮರ್ ಯೋಚನೆ ಮಾಡ್ತಾ ಇದಾರೆ ಸರ್. ಇದು ಎರಡಿಗೂ ನಾನು ಇಟ್ಟಿದ್ದೀನಿ ಹೆಸರು. RCC ಎಡಿಷನ್ ಗಾಡ್ ಫಾದರ್. ಹೌದು. ಇದು ಕಸ್ಟಮರ್ ಯೋಚನೆ ಮಾಡ್ತಾ ಇಲ್ಲ. ಆಕ್ಚುಲಿ ಈ ಗಾಡಿಗೆ ಆ ಕಸ್ಟಮರ್ ಇದಾರಲ್ಲ, ತುಂಬಾ ಅದು ನೋಡಿ, ಫ್ರಂಟ್ ಬಂಪರ್ ಪ್ರೋಮ್ಯಾನ್, ಸೈಡ್ ಫುಟ್ರೆಸ್ಟ್ ಪ್ರೋಮ್ಯಾನ್, ಬ್ಯಾಕ್ ಬಂಪರ್ ಪ್ರೋಮ್ಯಾನ್, ಸೈಡ್ ಇಂಚಸ್ ಪ್ರೋಮ್ಯಾನ್. ಆ ಪ್ರೋಮ್ಯಾನ್ಗೆ ನಾವ್ ಏನ್ ಮಾಡಿದೀವಿ ಅಂದ್ರೆ ಆರೆಂಜ್ ಕಲರ್ ಥೀಮ್ ಅಲ್ಲಿ ಪೇಂಟ್ ಮಾಡಿದೀವಿ. ಸೊ ಒಳಗಡೆ ಗ್ರಾಬ್ ಹ್ಯಾಂಡಲ್ ಕೂಡ ನಿಮ್ಗೆ ಪ್ರೋಮ್ಯಾನ್. ಸೊ ಅದೇ ಪ್ರಕಾರ ಬೀಸ್ಟ್ ಕಂಪನಿದು ಅಲಾಯ್ಸ್ ಆರ್ಡರ್ ಮಾಡಿದ್ದಾರೆ ಅವರು. 45 days ಅಲ್ಲಿ ಬರುತ್ತೆ ಅಂತ. ಅದಾದ್ಮೇಲೆ ಹೆಸರು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಸೂಪರ್. ಸೊ ಇದಕ್ಕೆ ಮಹೀಂದ್ರದವನು ಇಟ್ಟ ತಾರ್ ಅಂತ ಬ್ರ್ಯಾಂಡ್. ಹೌದು. ಆ ತಾರನ ಬ್ರ್ಯಾಂಡ್ ಗೆ ನೀವಿಟ್ರಿ ಇನ್ನೊಂದು ಹೆಸರು. ಹೌದು. ಯಾವ ತರ ಬೇಕು? ಏನಾದ್ರು ಮಾಡಿಫಿಕೇಶನ್ ಬೇಕು ಅಂದ್ರೆ ಸರ್, ಬ್ಲಾಕ್ ಅರ್ಜುನ ತರ ಬೇಕಾ, RCC ಎಡಿಷನ್ ತರ ಬೇಕಾ, ಗಾಡ್ ಫಾದರ್ ತರ ಬೇಕಾ, ರೌಡಿ ಬೇಬಿ ತರ ಬೇಕಾ ಅಂತ ಕೇಳ್ತೀರಾ ಸರ್. ಕಸ್ಟಮರ್ ಡೈರೆಕ್ಟ್ ಫೋನ್ ಮಾಡ್ಬಿಟ್ಟು ಬ್ಲಾಕ್ ಅರ್ಜುನ ಮಾಡಕ್ಕೆ ಎಷ್ಟಾಗತ್ತೆ, ರೌಡಿ ಬೇಬಿ ಮಾಡಕ್ಕೆ ಎಷ್ಟಾಗತ್ತೆ, ಇದೇ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದ್ದೀವಿ. ಈ ವೆಹಿಕಲ್ ಡೆಲಿವರಿ ಹೋಗಿದ ತಕ್ಷಣ ಇವತ್ತು ಬೇರೆ ಕೆಲಸ ಇದ್ ಮಾಡ್ಕೊಂಡು ನೆಕ್ಸ್ಟ್ ನಾಳೆ 3 ಗಾಡಿನೂ ಥಾರೆ ಬರ್ತಾ ಇದೆ.
ಸೊ ನಮ್ಮ ತರ ಸಡನ್ ಆಗಿ ಬಂದ ತಕ್ಷಣ ಶುರು ಮಾಡೋದು ಆ ತರ ಏನಿಲ್ಲ, ಟೋಟಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಕಸ್ಟಮರ್ 100% ಸ್ಯಾಟಿಸ್ಫೈಡ್ ಆಗ್ತಾರೆ. ಆ ಕೋಂಬೋನಲ್ಲಿ ಒಂದು 10-11 ಐಟಮ್ ಕೊಡೋ ಇದರಲ್ಲಿ ನಾವು ಟೋಟಲ್ ಡಿಫ್ರೆಂಟ್ ಮಾಡಿಫಿಕೇಶನ್ ಅದೇ ಅಮೌಂಟ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಡಿಫ್ರೆಂಟ್ ಆಗಿ ಮಾಡಿಫಿಕೇಶನ್ ಮತ್ತು ಹೊಸ ಪ್ರಾಡಕ್ಟ್ ಏನೇನ್ ಬರ್ತಾ ಇದೆ ಅದೇ ತೋರ್ಸೋದು. ಹಳೆ ಐಟಮ್ ಎತ್ತಿ ಸೈಡ್ ಅಲ್ಲಿ ಇಟ್ಬಿಡ್ತೀವಿ, ಹೊಸ ಐಟಮ್ ಏನಿದೆ ಅದೇ ತೋರಿಸ್ಬಿಟ್ಟು ಹೊಸ ಐಟಮ್. ಏನಾದ್ರು ಇದ್ರ ಬಗ್ಗೆ ನೋಡ್ಬೇಕಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ರೆಟ್ರೋ ಕಾರ್ ಕೇರ್ ಅಂತ ಒಂದು ಪೇಜ್ ಇರುತ್ತೆ ನಮ್ದ್ರಲ್ಲೇನೆ MVP ಕನ್ನಡದ. ಆ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಎಲ್ಲಾ ವಿಡಿಯೋಗಳು ನೋಡಬಹುದು. ಹೌದು ಸರ್, ಆಯ್ತು, ಜಾಸ್ತಿ ತಡ ಮಾಡೋದ್ ಬೇಡ. ಓಕೆ, ಇದ್ರಲ್ಲಿ ಏನೇನ್ ಮಾಡಿದಿರಾ ತಿಳಿಸ್ಕೊಟ್ಬಿಡಿ ಸರ್. ಇದರಲ್ಲಿ ಏನ್ ಮಾಡಿದೀನಾ? ಅಯ್ಯೋ ಬನ್ನಿ ಸರ್. ಏನಕ್ಕೆ ಆ ಕಡೆ ಹೊರಗ್ತಾ ಇದೀರಾ? ಅಯ್ಯೋ ಬನ್ನಿ ಸರ್, ಕಲ್ಲು ಮಣ್ಣು. ಅಯ್ಯೋ ಬನ್ನಿ ಸರ್, ಬನ್ನಿ ಸರ್. ನೋಡಿ ಸರ್, ಬನ್ನಿ 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 ಹೊಡಿತೀರಾ ತಾರಿಗೆ? ಅಯ್ಯೋ ಬನ್ನಿ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್. ಸರ್ ನೋಡಿದ್ರ ಸರ್, 20 ಲಕ್ಷ ದುಡ್ಡು ಕೊಟ್ಟು ತಗೊಂಡಿರ್ತಾರೆ, ಕಲ್ಲು ಮಣ್ಣು ಹಾಕ್ಬಿಟ್ರಲ್ಲ. ಇಲ್ಲಿ ನೋಡಿ ಸರ್, ಇಲ್ಲಿ ಬ್ಲ್ಯಾಕ್ ಗಾಡಿ ಸ್ಕ್ರಾಚ್ ಮಾಡ್ಬಿಡೋಣ ಬಿಡಿ ಸರ್, ಗಾಡಿ ಎಲ್ಲ ಸರ್ ಫುಲ್ ಸ್ಕ್ರಾಚಸ್ ಮಾಡ್ಬಿಡೋಣ. ಫುಲ್ ಬೂಸ್ಟ್. ಫುಲ್ ಬೂಸ್ಟ್. ಏನಕ್ಕೆ ಆ ಥರ ಮಾಡಿದ್ರಿ? ಏನೇ ಕೇಳಿ, ದೇವರಣ್ಣ ಗೊತ್ತಾಗ್ಲಿಲ್ಲ. ಅಯ್ಯೋ ಎರಡ್ಗೆ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದೆ ಸರ್, ಅದಕ್ಕೆ ಸ್ಕ್ರಾಚ್ ಮಾಡ್ಬಿಡೋಣ. ನಿಜ ಹೇಳಿ ಏನಕ್ಕಂತ? ಸರ್, ಇದರಲ್ಲಿ ಪೇಂಟ್ ಪ್ರೊಟೆಕ್ಷನ್ ಫಿಲಮ್ ಹಾಕಿದ್ದೀನಿ. ಅದನ್ನ ಹಾಕೋದಕ್ಕೂ ಇದನ್ನ ಹಾಕೋದಕ್ಕೂ ವ್ಯತ್ಯಾಸ ಏನು ಸರ್? ಇದ್ರ ಪೇಂಟ್ ಪ್ರೊಟೆಕ್ಷನ್ ಫಿಲಮ್ ಏನಂದ್ರೆ ಸ್ಕ್ರಾಚಸ್ ಮತ್ತು ಈ ಸಣ್ಣ ಪುಟ್ಟ ಇದು ಕಲ್ ಮಾರ್ಕ್ಸ್ ಇರತ್ತೆ ನೋಡಿ, ಅದೆಲ್ಲ ಏನು ಇರಲ್ಲ ಇದರಲ್ಲಿ. ಹೌದು. ಈಗ ಇದೆಲ್ಲ ಏನು ಆಗಲ್ವಾ? ತೆಗಿರಿ ನೋಡೋಣ. ಈಗ ಹಾಕಿದ್ದು ಹಂಗೆ ಕೈನಲ್ಲಿ ಬರ್ಸ್ಕೋಬಹುದು ಸರ್. ನೋಡಿ, ಸ್ಕ್ರಾಚಸ್ ಕಾಣ್ತಾ ಇದೆಯಾ? ಆಟೋಮೆಟಿಕ್ ಸೆಲ್ಫ್ ಫೀಲ್ ಆಗತ್ತೆ ನಿಮ್ಗೆ ಇದು. ಓಕೆ ಓಕೆ ಓಕೆ. ಹೌದು, ಒಂದು ಸ್ಯಾಂಪಲ್ ತೋರಿಸ್ತೀನಿ. ಕೀ ಏನು ಆಗಲ್ಲ ಸರ್, ಎಲ್ಲಾದ್ರೂ ಹೊಡೀರಿ. ಏನ್ PPF ಕ್ವಾಲಿಟಿ PPF ಸರ್ ಇದು? 210 ಮೈಕ್ರಾನು ಜಿನಿನು, ಅದಕ್ಕಿಂತ ಕೆಳಗಡೆ ನಾವು ಲೈಫಲ್ಲೂ ಹಾಕಿಲ್ಲ, ಹಾಕೋದು ಇಲ್ಲ. ಓಕೆನಾ? ಸೊ ಜಿನಿನ್ ಆಗಿರುತ್ತೆ, 10 years ಗ್ಯಾರಂಟಿ ಬರುತ್ತೆ ನಿಮಗೆ. PPF ತುಂಬಾ ಶೈನಿಂಗ್ ಇರುತ್ತೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ಸೊ ಇದು PPF ಆಯ್ತು. ಮತ್ತು ಫ್ರಂಟ್ ಅಲ್ಲಿ ಗ್ರಿಲ್ 7 ಸ್ಲಾಟ್ ಗ್ರಿಲ್ ಅಲ್ಲಿ ಆರೆಂಜ್ ಕಾಂಬಿನೇಷನ್. ರೌಡಿ ಬೈಬಿನಲ್ಲಿ ನೋಡಿರ್ತೀರಾ ರೆಡ್ ಕಲರ್, ಪ್ರತಿ ಒಂದು ವೆಹಿಕಲ್ ಅಲ್ಲೂ ರೆಡ್ ಕಲರ್ ಲಿಪ್ಸ್ಟಿಕ್. ಇದಕ್ಕೂ ಆರೆಂಜ್ ಲಿಪ್ಸ್ಟಿಕ್ ಹಾಕಿದ್ದೀನಿ. ಓಕೆನಾ? ಸೊ ಅದೇ ಪ್ರಕಾರ ಸೈಡ್ ಅಲ್ಲೂ ಈ ಬಂಪರ್ಗೆ ಆರೆಂಜ್ ಕಾಂಬಿನೇಷನ್. ಪ್ರೋಮ್ಯಾನ್ ಮಾರ್ಕ್ 1 ಬಂಪರ್ ಅಂತೀವಿ ಸರ್ ಇದಕ್ಕೆ. ಪ್ರೋಮ್ಯಾನ್ ಅಂದ್ರೆ ಒಂದು ಬ್ರ್ಯಾಂಡ್ ಸರ್. ಓಕೆನಾ? ಸೊ ಪ್ರೋಮ್ಯಾನ್ ಮಾರ್ಕ್ 1 ಬಂಪರ್ ಅಂತೀವಿ ಇದಕ್ಕೆ. ಅದರಲ್ಲೇ ಮಾರ್ಕ್ 1. ಹೌದು, ಮಾರ್ಕ್ 1, ಮಾರ್ಕ್ 2, ಮಾರ್ಕ್ 3 ಬರುತ್ತೆ. ಸೊ ಹೆಡ್ಲೈಟು ನೋಡಿ, ಮತ್ತು ಫಾಗ್ ಲೈಟು ಸೇಮ್ ಟ್ರೈ ಕಲರ್ ಫಾಗ್ ಲೈಟು. ಹೆಡ್ಲೈಟ್ ಆನ್ ಆಗಿಲ್ಲ, ಆನ್ ಆಯ್ತು. ಇದರಲ್ಲೂ ಸೇಮ್ ಅದೇ ತರನೇ. ಹೌದು ಹೌದು, ಬ್ಲೂ ಬರುತ್ತೆ, ವೈಟ್ ಬರುತ್ತೆ, ಎಲ್ಲೋ ಬರುತ್ತೆ. ಹೌದು ಸರ್, ಸೂಪರ್. ಮತ್ತು ಇದರಲ್ಲಿ ನಾವು ಡಿಫೆಂಡರ್ ಲೈಟ್ ಹಾಕಿದ್ದೀವಿ. ನೋಡಿ ಮೇಲ್ಗಡೆ ಇದು ಕೂಡ ಒಂದು ಫ್ಲಾಶ್ ಲೈಟ್ ಬರುತ್ತೆ, ಒಂದು ವೈಟ್ ಲೈಟ್ ಬರುತ್ತಲ್ವಾ? ಹೌದು ಸರ್. ನೋಡಿ ಆನ್ ಮಾಡ್ತಾರೆ ಈಗ. ಓ ಸೂಪರ್ ಸರ್. ಸರ್ ಇನ್ನು ನೆಕ್ಸ್ಟ್ ಸೊ ಸೈಡಲ್ಲಿ ಫ್ರಂಟ್ ಗ್ರಾಪ್ ಬಾರ್ ಹಾಕಿದ್ದೀನಿ ಇದಕ್ಕೆ. ಮತ್ತು ಫ್ರಂಟ್ ಗ್ಲಾಸ್ ಸನ್ ಫಿಲ್ಮ್ ಹಾಕಿದ್ದೀನಿ, ಆಂಟಿ ಗ್ಲೇರ್, ತುಂಬಾ ಒಳ್ಳೆ ಸನ್ ಫಿಲ್ಮು. 45 to 50% ಹೀಟ್ ಕಂಟ್ರೋಲ್ ಆಗುತ್ತೆ. ಸೈಡಲ್ಲೂ 50% ಸನ್ ಫಿಲ್ಮ್ ಹಾಕಿದ್ದೀನಿ. ಮತ್ತು ಡೋರ್ ಇಂಚಸ್ ಪ್ರೋಮ್ಯಾನ್ ಡೋರ್ ಇಂಚಸ್ಗೆ ಏನಿದೆ ಆರೆಂಜ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿಕೊಟ್ಟಿದ್ದೀನಿ. ಮತ್ತು ಒಳಗಡೆ ಜಸ್ಟ್ ಫ್ರಂಟ್ ಅಲ್ಲಿ ನಿಮಗೆ ಕಾಂಬಿನೇಷನ್ಗೋಸ್ಕರ ಏನ್ ಮಾಡಿದ್ದೀನಿ, ಆರೆಂಜ್ ಕಲರ್ ಪೇಂಟ್ ಮಾಡಿದ್ದೀನಿ. ಫುಟ್ರೆಸ್ಟ್ ತಾವು ನೋಡ್ಬೋದು, ಅದನ್ನು ಪ್ರೋಮ್ಯಾನೆ. ಮತ್ತು ಮಿರರ್ ಕವರು ಪಿಯಾನೋ ಫಿನಿಶ್ಡು, ಡೋರ್ ಇಂಚಸ್ ಪಿಯಾನೋ ಫಿನಿಶ್ಡು, ಹ್ಯಾಂಡಲ್ ಕವರ್ ನಿಮಗೆ ಪಿಯಾನೋ ಫಿನಿಶ್ ಬರುತ್ತೆ. ಸೈಡಲ್ಲಿ 50% ಸನ್ ಫಿಲ್ಮು, 60 to 65% ಹೀಟ್ ಕಂಟ್ರೋಲ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಮಿರರ್ ಕಂಪ್ನಿಯಿಂದ ಮಿರರ್ ಇದು ಕೊಡಲ್ಲ ನಿಮ್ಗೆ, ಮೋಟರೈಸ್ಡ್. ಓ ಅಂದ್ರೆ ಯಾವ ತರ? ಲಾಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಕ್ಲೋಸ್, ಅನ್ಲಾಕ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಮಿರರ್ ಓಪನ್. ಒಳಗಡೆಯಿಂದಾನು ಬಟನ್ ಇರುತ್ತೆ ನಿಮ್ಗೆ. ಓಕೆ 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 ಓಕೆನಾ? ಮತ್ತೆ ಇಂಟೀರಿಯರ್ ಸರ್ ಆಲ್ ಓವರ್ ಬೆಂಗಳೂರಿಗೆ ಫಸ್ಟ್ ಮಾಡಿದ್ದೆ ನಾನು ಅಲ್ಲ ಸರ್, ನಿಮ್ಗೆ 2 ವರ್ಷ ಮುಂಚೆ ವಿಡಿಯೋನಲ್ಲೇ ತೋರಿಸ್ಬಿಟ್ವಲ್ಲ ನಾವು. ಹೌದು, ಮಿರರ್ ಕ್ಲೋಸಿಂಗ್. ನೋಡಿ ಇದರಲ್ಲೂ ಸ್ವಿಚ್ ಇರುತ್ತೆ, ಓಪನ್ ಕ್ಲೋಸ್ ಮಾಡ್ಕೋಬಹುದು. ತೋರಿಸಿ ಒಂದ್ ಸ್ವಲ್ಪ. ನೋಡಿ ಅಲ್ಲೇ ಬಟನ್ ಇದೆ, ಅದು ಅದ್ನದ್ರೂ ಕೂಡ ಗ್ಲಾಸ್ ಅಲ್ಲಿ ಅದೆಲ್ಲ ಆಗುತ್ತೆ. ಸೂಪರ್.
ಸರ್ ಇನ್ನೊಂದು ಮರ್ತ್ಬಿಟ್ಟೆ, ಹಂಗೆ ಬನ್ನಿ ಸರ್, ಹಂಗೆ ಬನ್ನಿ, ಆ ಸೈಡ್ ಬನ್ನಿ, ಹಂಗೆ ಬನ್ನಿ ಸರ್, ಡೋರ್ ಓಪನ್ ಮಾಡಿ ಸರ್. ನಾವು ಕೋಂಬೋ ಕೊಟ್ಬಿಟ್ವಿ, ನಾವು ಇದು ಕೊಟ್ಬಿಟ್ಟಿವಿ, ನಾ ಇಲ್ಲಿಂದ ಅಲ್ಲಿ ತನಕ ಐಟಮ್ ಜೋಡಿಸ್ಬಿಟ್ಟು ನಮ್ಮ ಹೋಲ್ಸೇಲ್ ಶಾಪು ನೋಡಿ. ಇಲ್ಲಿ ಥಾರಿಗೆ ಪವರ್ ವಿಂಡೋ ಸ್ವಿಚಸ್ ಎಲ್ಲಿ ಬರುತ್ತೆ ಸರ್? ಸೆಂಟರ್ ತಾನೆ, ಸೆಂಟ್ರಲ್ ಆಪರೇಟ್ ಮಾಡ್ಬೋದು. ಅಲ್ಲಿ ನೋಡಿ ಸ್ವಿಚ್ ಇದು ಮಾಡಿ. ಹೆಂಗೆ ಸರ್? ಸೂಪರ್. ರೆಟ್ರೋ ಕಾರ್ ಕೇರ್ ಅಂದ್ರೆ ಇದು. ಇದೆಲ್ಲ ಸ್ವಿಚಸ್ ನೀವೇ ಹಾಕಿ? ಇದು ಹೊಸ ಐಟಮ್ ಬರೋದು ರೆಟ್ರೋ ಕಾರ್ ಕೇರ್ ಅಲ್ಲಿ. ಸೂಪರ್ ಸರ್. ರೆಡಿ ಐಟಮ್ ತಗೊಂಡ್ ಬಂದ ತಕ್ಷಣ ನಾವು ಕೋಂಬೋ ಕೊಡ್ಬೇಕು. ಅದ್ ಮಾಡಿಫಿಕೇಶನ್ ಸರ್, ಇದು ಸರ್ ಮಾಡಿಫಿಕೇಶನ್. ಇದು ನಮ್ಮ ಅನುಭವ. ಇದು ಒಪ್ಕೋತಾರೆ ಜನ, ಒಪ್ಕೋತಾರೆ. ವಿಡಿಯೋ ನೋಡಿದ್ರೆ ಎಂಟೈರ್ ಕರ್ನಾಟಕದಲ್ಲಿ ಯಾರೆಲ್ಲ ಮಾಡಿದಿರೋ, ಎಂಟೈರ್ ಇಂಡಿಯಾ ಅಂತಾನೆ ಹೇಳ್ಬೋದು. ತಾರ್ ಮಾಡಿಫಿಕೇಶನ್ ಅಲ್ಲಿ ಕನ್ನಡ ಚಾನಲ್ ಅಲ್ಲಿ ಒಂಥರ ಅದ್ಭುತವಾಗಿರ್ತಕ್ಕಂಥ ತಾರ್ ಮಾಡಿಫಿಕೇಶನ್ ವಿಡಿಯೋ ಅಂದ್ರೆ ಅದು ಇದೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇದರಲ್ಲೂ ಸ್ವಿಚ್ ಕೊಟ್ಟಿದ್ದೀನಿ ಸರ್, ಸೇಮು ಸರ್. ಫಿನಿಶಿಂಗ್ ನೋಡಿ, ಏನನ ಆ ಸ್ವಿಚ್ ನೋಡಿ. 1 ವರ್ಷ ಇಲ್ಲ, 2 ವರ್ಷ ಇಲ್ಲ, ಗಾಡಿ ಎಷ್ಟು ವರ್ಷ ಇಟ್ಟಿರ್ತೀರಾ ಅಷ್ಟು ವರ್ಷ ಗ್ಯಾರಂಟಿ ಈ ಸ್ವಿಚ್ ಏನಾದ್ರು ಆದ್ರೆ. ಓಕೆನಾ ಸರ್? ಕಂಪ್ನಿ ಸ್ವಿಚ್ ಪ್ರಾಬ್ಲಮ್ ಬರ್ಬೋದು, ಬಟ್ ಈ ಸ್ವಿಚ್ ಪ್ರಾಬ್ಲಮ್ ಬರಲ್ಲ ಆ ತರ. 100% ಸರ್. ಆ ಫಸ್ಟ್ ಗಾಡಿ ಯೆಲ್ಲೋ ಗಾಡಿ ಟೋಟಲ್ ಫುಲ್ ಕಾಂಬಿನೇಷನ್. ಸೆಕೆಂಡ್ ಗಾಡ್ ಫಾದರ್ ಬಂದಿ ಡ್ಯೂಯಲ್ ಕಲರ್. ಇದರಲ್ಲಿ ಡ್ಯಾಶ್ ಬೋರ್ಡ್ ಅದಕ್ಕೆ ಏನು ಕಾಂಬಿನೇಷನ್ ಇಲ್ಲ. ಜಸ್ಟ್ ಫಾರ್ ಸೀಟ್ ಕವರ್ ಏನ್ ಮಾಡಿದೀವಿ, ಬ್ಲಾಕ್ ಅಂಡ್ ಆರೆಂಜ್ ಕಾಂಬಿನೇಷನ್, ಮತ್ತು ಆಮ್ರೆಸ್ಟ್ ಸೇಮ್ ಕಾಂಬಿನೇಷನ್, ಅದೇ ತರ ಗ್ರಾಬ್ ಹ್ಯಾಂಡ್ಲು ಸೇಮ್ ಕಾಂಬಿನೇಷನ್. ಓಕೆನಾ? ಸೊ ಒಳಗಡೆ ಮ್ಯೂಸಿಕ್ ಸಿಸ್ಟಮ್ ಚೇಂಜ್ ಮಾಡಿದೀನಿ. ಕಂಪ್ನಿ ಸ್ಪೀಕರ್ಗೆನೆ ಮ್ಯೂಸಿಕ್ ಸಿಸ್ಟಮ್ ಚೇಂಜ್ ಮಾಡಿದೆ ಸರ್. ಇದಕ್ಕೆ ಸಿಂಪಲ್ ಡೀಸೆಂಟ್ ಆಗಿ ಮಾಡಿರೋದು. ಅಂದ್ರೆ ಬೇರೆಯವ್ರು ಏನ್ ಮಾಡಿಫಿಕೇಶನ್ ಮಾಡ್ತಾರೋ ಅಷ್ಟೇ ಇರೋದು ಇದ್ರಲ್ಲಿ, ಅಷ್ಟೇ ಅಲ್ವಾ? ಅಷ್ಟೇ. ಬಟ್ ಬೇರೆಯವ್ರು ಏನ್ ಮಾಡ್ತಾರೆ ಅದಕ್ಕಿಂತ ತುಂಬಾ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ವಾಲಿಟಿ, ಜಿನಿನ್ ಕ್ವಾಲಿಟಿ ಸೀಟ್ ನೋಡಿ ಸರ್. ಕ್ವಾಲಿಟಿ, ವೆಂಟಿಲೇಟರ್ ಸೀಟ್ಸ್ ಬರುತ್ತಲ್ಲ, ಆ ಪ್ರಕಾರ ಸೀಟ್ಸ್ ಇದೆಲ್ಲ ನೋಟಿಸ್ ಮಾಡ್ಬೇಕು ಸರ್ ಕಸ್ಟಮರ್. ಅದೆಲ್ಲ ಬ್ರಾಂಡೆಡ್ ಪ್ರೀಮಿಯಂ ಬ್ರಾಂಡ್ ಹೋದ್ರೆ ಮಾತ್ರ ಸಿಗೋದು ಅಂತಾರೆ. ಹೌದು, ಅಂತದ್ರಲ್ಲಿ ನೀವು ಡೈರೆಕ್ಟ್ ನೀವೇ ಮಾಡ್ಕೊಡ್ತೀರಾ. ಹೌದು. ಮತ್ತು ಸ್ಟೇರಿಂಗ್ ನೋಡ್ಬೋದು. ಯಾವ್ದೋ ಏನಕ್ಕೆ ಕಾಂಬಿನೇಷನ್ ಕೊಡೋದು, ಸಿಂಗಲ್ ಕಲರ್ ಹಾಕು ಇಲ್ಲ. ಏನ್ ಸೀಟ್ ಕವರ್ ಕೊಟ್ಟಿದೀವಿ ಅದೇ ಪ್ರಕಾರ ಸ್ಟೇರಿಂಗುನು ತಾವು ನೋಡ್ಬೋದು. ಡಾಟ್ ಡಿಸೈನ್ ಏನಿದೆ, ಡ್ಯೂಯಲ್ ಟೋನ್ ಸರ್. ಇಲ್ಲಿ ಸ್ಟಿಚಸ್ ಆರೆಂಜ್ ಆಯ್ತಾ, ಇದು ಪ್ಲೇನಾ. ಇದು ನೋಡಿ ವೆಂಟಿಲೇಟರ್ ಸೀಟ್ಸ್ ಮಟೀರಿಯಲ್ ಯಾವ ತರ ಬರುತ್ತೆ, ಟಾಪ್ ಅಲ್ಲಿ ಮಾತ್ರ ಆ ಡಿಸೈನ್. ಕರೆಕ್ಟ್. ಇದೆಲ್ಲ ನೋಡ್ಬೇಕು ಸರ್. ಮತ್ತು AC ವೆಂಟು K3 ಅಂತೀವಿ. ಬಾರ್ಡರ್ ಅಲ್ಲಿ ಲೈಟ್ ಬರಲ್ಲ, ಇದರಲ್ಲಿ ಬರೀ ಸೆಂಟರ್ ಮಾತ್ರ ಡಿಸೆಂಟ್. ಹೌದು. ಮತ್ತು ಇದು ಏನದು ಆಂಬಿಯಂಟ್ ಲೈಟ್ಸ್ ಡೋರ್ ಅಲ್ಲಿ, ಡ್ಯಾಶ್ ಬೋರ್ಡ್ ಅಲ್ಲಿ. ಮತ್ತು ಡ್ಯಾಶ್ ಕ್ಯಾಮು ಕಸ್ಟಮರ್ ನಾರ್ಮಲ್ ಸಿಂಪಲ್ ಸಾಕು ಅಂತ ಹೇಳಿದ್ರು. ಸೊ ಮಿರರ್ ಇದರಲ್ಲಿ ಹಾಕೋ ತರ ಡ್ಯಾಶ್ ಕ್ಯಾಮ್ ಹಾಕಿದ್ದೀನಿ. ಸೊ ಬ್ಯಾಕ್ ಸೈಡ್ ಇದರಲ್ಲಿ ಪ್ರೋಮ್ಯಾನೇ ರಿಯರ್ ಗಾರ್ಡ್ ಹಾಕಿದ್ದೀನಿ ಸರ್. ಇದಕ್ಕೆ ನೋಡ್ಬೋದು ಸರ್. ಇದೆಲ್ಲ ಪ್ರೋಮ್ಯಾನು. ಸೈಡ್ ಫುಟ್ ರೆಸ್ಟ್ ಕೇಳ್ತೀರಾ, ಬ್ಯಾಕ್ ಬಂಪರು ಇಲ್ಲ, ಸ್ಟಾಕ್ ಇಲ್ಲ, 1 ದಿವಸ ಆಗತ್ತೆ, 2 ದಿವಸ ಆಗತ್ತೆ, ಆ ತರ ಏನಿಲ್ಲ ಸರ್. ನಮ್ಮ ಹತ್ರ ಪ್ರತಿಯೊಂದು ರೆಡಿ ಇರುತ್ತೆ. ವಿನ್ ಕಂಪನಿ ಬೇಕಂದ್ರೆ ವಿನ್ ಕಂಪನಿ ರೆಡಿ ಇರುತ್ತೆ, ಪ್ರೋಮ್ಯಾನ್ ಬೇಕಂದ್ರೆ ಪ್ರೋಮ್ಯಾನ್ದು ರೆಡಿ ಇರುತ್ತೆ. ಫುಟ್ ರೆಸ್ಟ್ ಇರಲಿ, ಬ್ಯಾಕ್ ಬಂಪರ್ ಇರಲಿ, ಫ್ರಂಟ್ ಬಂಪರ್ ಇರಲಿ, ಯಾವಾಗ್ಲೂ ಸ್ಟಾಕ್ ಇದ್ದೇ ಇರುತ್ತೆ. ನೌಶಾದ್ ಸರ್, ಆಲ್ಮೋಸ್ಟ್ ಎಲ್ಲಾ ತಾರ್ಗಳದ್ದು ಮಾಡಿಫಿಕೇಶನ್ ಮಾಡಿರೋ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಟ್ವಿ. ಯಾರಿಗೆಲ್ಲ RCC ಎಡಿಷನ್ ಬೇಕು, ಗಾಡ್ ಫಾದರ್ ಬೇಕು, ಮತ್ತೆ ಆ ತರ ಬೇಕು ಅಂತಕ್ಕಂಥವ್ರು ಕಾಂಟ್ಯಾಕ್ಟ್ ಮಾಡಬಹುದು. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ರೆಟ್ರೋ ಕಾರ್ ಕೇರ್ ಅಲ್ಲಿ ಥಾರ್ಗಳು ಫೇಮಸ್. ಹೌದು, ಥಾರ್ ಕಿಂಗ್ ಅಂತ ಹೆಸರನ್ನೇ ಇಟ್ಬಿಟ್ಟಿದ್ದಾರೆ ನನಗೆ. ಓಕೆನಾ? ಸೊ ಕ್ವಾಲಿಟಿ ಇರಲಿ ಮತ್ತು ಕೆಲಸನಲ್ಲಿ ಪ್ರೊಫೆಷನಲ್, ಒಂದ್ ಚೂರು ನಿಮ್ಗೆ ಡ್ಯಾಮೇಜ್ ಏನು ಆಗಲ್ಲ. ಮತ್ತು ಕೆಲಸ ಗಾಡಿ ಹೇಳಲೇಬೇಕು. ಡ್ಯಾಮೇಜ್ ಅಂದ್ರೆ ಹೌದು, ಎಲ್ಲೋ ಮಾಡಿಫಿಕೇಶನ್ ಅಂತ ಬಿಡ್ತೀರಾ, ಗಾಡಿ ಸ್ಕ್ರಾಚ್ ಮಾಡೋದು, ಡ್ಯಾಮೇಜ್ ಮಾಡಬಹುದು. ಡ್ಯಾಮೇಜ್ ಮಾಡಿದ್ಮೇಲೆ ಏನ್ರಿ ಹಿಂಗ್ ಮಾಡ್ಬಿಟ್ಟಿದೀರಾ ಅಂದ್ರೆ, ಸರ್ ಸಾರಿ ಸರ್, ಜಸ್ಟ್ ಬೈ ಮಿಸ್ಟೇಕ್ ಆಗ್ಬಿಡ್ತು ಸರ್ ಅಂತಾರ ಹೊರತು ಅದನ್ನ ಸರಿ ಮಾಡಕ್ ಯಾರ ಕೈಲೂ ಆಗಲ್ಲ. ಅಷ್ಟೆಲ್ಲ ಮಾಡೋ ಟೈಮಲ್ಲಿ ಒರಿಜಿನಲ್ ಪೇಂಟ್, ಒರಿಜಿನಲ್ ಐಟಮ್ ಒರಿಜಿನಲ್. ರೀಸನ್ ಏನ್ ಕೊಡೋದ, ಇಷ್ಟೆಲ್ಲ ಮಾಡೋ ಟೈಮಲ್ಲಿ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗೇ ಆಗತ್ತೆ ಸರ್. ಇದು ರೀಸನ್ ಬೇರೆಯವ್ರದ್ದು. ನಮ್ಮ ಹತ್ರ ಅದ್ ರೀಸನ್ ಕಸ್ಟಮರ್ ಹೇಳೋದು ನಾವು ಚಾನ್ಸೇ ಕೊಡಲ್ಲ. ತುಂಬಾ ಪ್ರೊಫೆಷನಲ್ ಆಗಿ ಮಾಡ್ತೀವಿ ಕೆಲಸ. ಹೆಂಗ್ ಬಿಸ್ತೀವಿ ಹಂಗೆ ಫಿಟ್ಟಿಂಗು, ಕೆಲಸ ಆದ್ಮೇಲೆ ಹಂಗೆ ಫಿಟ್ಟಿಂಗು ಮಾಡ್ತೀವಿ. ಟೋಟಲ್ ಆಗಿ ಬಿಜ್ಬಿಟ್ಟು ಏನೇನಿದೆ ಹಂಗೆ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತೀವಿ. ಸೊ ನಾವು ಅಲ್ಲಿ ಚೇರಲ್ಲಿ ಕುತ್ಕೊಂಡು ಆರ್ಡರ್ ಮಾಡ್ಕೊಂಡು ಏನು ಕೆಲಸ ಮಾಡಲ್ಲ. ನಾವೇ ಖುದ್ದಾಗಿ ಲಾಸ್ಟಲ್ಲಿ ಫೈನಲ್ ಆಗಿ ಕೆಲಸ ಆದ್ಮೇಲೆ ನಾವೆಲ್ಲ ಚೆಕ್ ಮಾಡೋ ಮುಂಚೆ ಗಾಡಿ ಡೆಲಿವರಿನೇ ಕೊಡಲ್ಲ. ಓಕೆನಾ? ಟೋಟಲಿ ಸೀಟ್ ಕವರ್ ಇಂದ ಇರ್ಲಿ, ಈ ಫಿಟ್ಮೆಂಟ್ ಎಲ್ಲ ಇರ್ಲಿ, ಟೋಟಲ್ ಥಾರಲ್ಲಿ ಏನೇನಿದೆ ನಾನೇ ಟೋಟಲ್ ಫಿಟ್ಟಿಂಗ್ ಮಾಡ್ಬಿಡ್ತೀನಿ ಸರ್. ಟೋಟಲ್ A to Z ನಾನೇ ಮಾಡ್ಬಿಡ್ತೀನಿ. ಅದೇ ಆಲ್ರೆಡಿ ವಿಡಿಯೋ ನೋಡ್ತಾ ಇದಾರೆ, ಗಾಡಿ ವರ್ಷದ್ರಿಂದ ಹಿಡಿದು ಎಲ್ಲ ಮಾಡ್ತಾ ಇದಾರೆ. ಏನೋ ವಿಡಿಯೋ ಮಾಡೋದಕ್ಕೋಸ್ಕರ ಒಂದ್ ಸ್ವಲ್ಪ ಟಿಪ್ ಟಾಪ್ ಆಗಿ ಬಟ್ಟೆ ಹಾಕಿದಾರೆ ಅಷ್ಟೇ. ನಿಮಗೆ ಕೊಟೇಶನ್ ತಗೋಬೇಕಾದ್ರೂ ಹಿಂಗೆ ಇರ್ತಾರೆ. ಬಟ್ ಕೆಲಸ ಅಂತ ಬಂದ್ರೆ
ಕೆಳಗೆ ಇಳಿದ್ಬಿಟ್ಟು ಅದೇನ್ ಗಲೀಜ್ ಬಟ್ಟೆ ಇರುತ್ತೋ ಅದ್ರಲ್ಲೇ ಕೆಲಸ ಮಾಡಕ್ ನಿಂತ್ಕೊಂಡ್ಬಿಡ್ತೀರಾ. ಹೌದು, ಅಷ್ಟೇ ನಾನು ಹೇಳೋದಷ್ಟೇ ನಿಮಗೆ ಫೈನಲ್ ಆಗಿ, ಎಲ್ಲೆಲ್ಲೋ ಬಿಟ್ಟು ಏನೇನೋ ಗಾಡಿ ಹಾಳು ಮಾಡ್ಕೊಳೋದು ಅದೆಲ್ಲ ಬೇಡ. ತುಂಬಾ ವಿಡಿಯೋ ಬರ್ಬೋದು, 1000 ವಿಡಿಯೋ ಬರ್ಬೋದು, 100 ವಿಡಿಯೋ ಬರ್ಬೋದು, ಬಟ್ ಒಂದ್ಸರಿ ಬಂದು ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. ಯಾವ ತರ ಮಾಡಿದೀರಾ ನೀವು, ತೋರಿಸಿ ಅದನ್ನ ಅಂತ ಕೇಳಿ. ಅದೆಲ್ಲ ಮಾಡಿದಾದ್ಮೇಲೆ ಪ್ರೊಫೆಷನಲ್ ಆಗಿ ಈ ತರ ಇವೇನ್ ಫಿನಿಶು ಇವೆಲ್ಲ ಮಾಡಿದ್ದಾರೆ ರಿಸ್ಕ್ ತಗೊಂಡು, ಈ ತರ ಮಾಡಿದಾಗ ಮಾತ್ರ ಒಂದು ಮಾಡಿಫಿಕೇಶನ್ ಅಂತ ಗಾಡಿ ಅನ್ಸ್ಕೊಳೋದು. ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಐಟಮ್ ನ ಫಿಟ್ ಮಾಡಿದೆ, ಗಾಡಿ ರೆಡಿ ಮಾಡಿದೆ ಅಂದ್ರೆ ಅದು ಮಾಡಿಫಿಕೇಶನ್. ಬಟ್ ಈ ತರ ಪ್ರೊಫೆಷನಲ್ ಹತ್ತೋದಕ್ಕೆ ಸಾಧ್ಯನೇ ಇಲ್ಲ ಅದು. ಹೌದು ಅಲ್ವಾ ಸರ್? ಸರ್ ಒಂದೊಂದು ದಿವಸಕ್ಕೆ ಒಂದೊಂದು ಹೊಸ ಪ್ರಾಡಕ್ಟ್ ಬರುತ್ತೆ, ಅದು ತೋರಿಸ್ಬೇಕು. ಕಸ್ಟಮರ್ ಗಾಡಿ ತಗೊಂಡಿರ್ತಾರಲ್ಲ, ಹೊಸ ಪ್ರಾಡಕ್ಟ್ ತೋರಿಸ್ಬೇಕು. ಅದೇ ಐಟಮು, ಅದೇ ಒಂದು 4 ದುಡ್ಡು ಇದಕ್ಕೋಸ್ಕರ ಆ ಐಟಮ್ ಹಾಕ್ಬಿಟ್ಟು ಅದೆಲ್ಲ ಏನಿದೆ ಹೊಸ ಪ್ರಾಡಕ್ಟ್ ಪರವಾಗಿಲ್ಲ, 1000 ರೂಪಾಯಿ ಜಾಗನಲ್ಲಿ 500 ರೂಪಾಯಿ ದುಡಿರಿ, ಹೊಸ ಪ್ರಾಡಕ್ಟ್ ಕೊಡಿರಿ, ರೆಫರೆನ್ಸ್ ಇಂದ ಕಸ್ಟಮರ್ ಹಂಗೆ ಬೆಳ್ಕೊಂಡು ಹೋಗುತ್ತೆ. ಅದೇ ಇದು ಬಿಸ್ನೆಸ್ ಅಂತ ಹೇಳೋದು. ಅಷ್ಟೇ ನಾನು ಹೇಳ್ತಕ್ಕಂಥದ್ದು. ತಾರ್ ಇರ್ಲಿ, ತಾರ್ ರಾಕ್ಸ್ ಇರ್ಲಿ, ಯಾವ್ದೇ ಕಾರ್ ಇರ್ಲಿ, ನಿಮ್ಗೆ ಮಾಡಿಫಿಕೇಶನ್ ಮಾಡಿಸ್ಬೇಕು, ಕ್ವಾಲಿಟಿ ಕೊಡ್ಬೇಕಂದ್ರೆ ಒಂದೇ ಒಂದ್ಸಲ ಬೇರೆ ಎಲ್ಲಾ ಕಡೆ ಹೋಗಿ ತೊಂದರೆ ಇಲ್ಲ. ಒಂದ್ಸಲ ರೆಟ್ರೋ ಕಾರಿಗೆ ಬಂದು ಕೊಟೇಶನ್, ಕ್ವಾಲಿಟಿ, ಬೇರೆ ಯಾವ್ಯಾವ ತರ ವರ್ಕ್ ಮಾಡಿದ್ರ ಅಂತ ಕೇಳ್ಕೊಂಡೋಗಿ, ಕೇಳಿದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಲ್ಲ, ಇಲ್ಲಿ ಮಾಡಿಸ್ತೀರಾ. 100 ಜನ ಹೇಳ್ಬೋದು ಅದು ಹಂಗೆ ಇದು ಹಿಂಗೆ ಅಂತ ಹೇಳ್ಬಿಟ್ಟು ಒನ್ ಟೈಮ್ ವಿಸಿಟ್ ಮಾಡಿ ನೋಡಿ ಯಾವ ತರ. ಸ್ಪೆಷಲಿ ಪಾರ್ಕಿಂಗ್ ಸರ್, ಗಾಡಿ ಒಂದ್ ಜಾಗ ನಿಂತ್ಕೊಂಡು ಬಿಚಸ್ ಶುರು ಮಾಡಿದ್ರೆ ಆ ಜಾಗ ಇಂದ 1 ಇಂಚು ಹಿಂದೆ ಮುಂದೆ ಹೋಗಲ್ಲ. ಆ ಜಾಗ ಎಲ್ಲಿರುತ್ತೆ ಅಲ್ಲೇ ನಿಂತ್ಕೊಂಡಿರುತ್ತೆ ಗಾಡಿ, ಅಷ್ಟೇ. ಫಿನಿಶಿಂಗ್ ಆಗೋ ತನಕ ಅಲ್ಲೇ ಇರುತ್ತೆ ಗಾಡಿ, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಅಷ್ಟೇ ನೋಡಿ, ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.